ಹಾಯ್ ಹಲೋ ಅಂಡ್ ನಮಸ್ಕಾರ. ಎಸ್, ನಾನು ನಿಮ್ಮ ಪ್ರೀತಿಯ ವಿಜಯ್ ಸ್ಮಿತಾ ಗೌಡ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ ಟಿ ವಿಲಿ ಬಂದಿದ್ದೀನಿ ಅಂದರೆ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ವಿಷಯ ಇದ್ದೇ ಇರುತ್ತೆ. ಸೊ ಒಂದು ಸೂಪರ್ ಆಗಿರುವಂತಹ ಜಾಗ. ಈ ಜಾಗದಲ್ಲಿ ಆ್ಯಕ್ಚುಲಾಗಿ ಪಕ್ಷಿಗಳು ಕೂಕು ಅನ್ನೋದು ಕೂಡ ಕೇಳಿಸ್ತಾ ಇದೆ. ಜೊತೆಗೆ ಫುಲ್ ಗ್ರೀನ್ರಿ ಇದೆ, ಆರ್ಟ್ ವರ್ಕ್ ಇದೆ. ಅದಾದಮೇಲೆ ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದೆ ಅಂದರೆ ಎಸ್ ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಸೊ ಎಸ್ ಅಫ್ಕೋರ್ಸ್ ನಾನಿರುವಂತಹ ಜಾಗ ಬಾಲಾಜಿ ಡಿ.ಜಿ. ಸ್ಟುಡಿಯೋ. ಸೊ ಈ ಸ್ಟುಡಿಯೋ ಅಂದಿದ ತಕ್ಷಣ ನಿಮಗೆ ಗೊತ್ತಿರುತ್ತೆ ಇವತ್ತು ನನ್ನ ಶೋ ಅಲ್ಲಿ ಯಾರು ಸ್ಪೆಷಲ್ ಗೆಸ್ಟ್ ಅಂತ. ಇವ್ರನ್ನ ಪ್ರತಿ ಒಂದು ಸಿನಿಮಾದಲ್ಲೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರಲ್ಲೇ ನೋಡಿದ್ದೀನಿ. ಇವತ್ತು ಆ್ಯಕ್ಚುಲಾಗಿ ಎಕ್ಸಾಕ್ಟ್ಲಿ ಈ ಪ್ಯಾಂಡಮಿಕ್ ಟೈಮಲ್ಲಿ ನಮ್ಮ ಕರಿಸುಬ್ಬು ಸರ್ ಅವರ ಜರ್ನಿ ಹೇಗಿತ್ತು, ಮನೇಲಿ ಏನೇನು ಮಾಡಿದ್ರು, ಅವ್ರೇನಾದ್ರು ಅಡುಗೆ ಮಾಡಿದ್ರಾ ಇಲ್ವಾ, ಇಲ್ಲ ಎಲ್ಲರೂ ಆಲ್ಮೋಸ್ಟ್ IT ಸೆಕ್ಟರ್ಸಲ್ಲೆಲ್ಲ ಇತ್ತೀಚೆಗೆ ಇದ್ದಿದೆ ಫಾರ್ಮಿಂಗು. ಸೊ ಫಾರ್ಮಿಂಗ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಸಾಕಷ್ಟು ವಿಚಾರ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ಏನು ಮಾಡಬೇಕು, ತಡ ಮಾಡಿದಿರಾ ಸರ್ ಹತ್ರ ಹೋಗ್ಬಿಡೋಣ ಬನ್ನಿ. ಸೊ ಎಸ್ ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ದೀನಿ ಇವತ್ತು ನನ್ನ ಶೋಲಿ ಯಾರು ಒಂದು ಬ್ಯೂಟಿಫುಲ್ ಸೆಲೆಬ್ರಿಟಿ ನನ್ನ ಜೊತೆ ಇರ್ತಾರೆ ಅಂತ. ಸೊ ಎಸ್ ನನಗೂ ಆ್ಯಕ್ಚುಲಾಗಿ ಪ್ಯಾಂಡಮಿಕ್ ಆದಮೇಲೆ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡಬೇಕು ಅಂದರೆ ಇನ್ನಷ್ಟು ಎಂಥಾಸಮ್ ಆಗ್ತಾಯಿದೆ. ಯಾಕಂದರೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಅವ್ರು ಹೇಗೆ ಅವರ ರೆಗ್ಯುಲರ್ ರುಟೀನಲ್ಲಿ ಹೇಗೆ ಇನ್ವಾಲ್ವ್ ಮಾಡಿಕೊಂಡ್ರು. ಈಗೇನಂದರೆ ಶೂಟಿಂಗ್ಸ್ ಅಂತ ಇದ್ದಾಗ ಆಲ್ಮೋಸ್ಟ್ ಆಲ್ ಮನೇಲಿ ಕೆಲಸ ಆಗುತ್ತೋ ಇಲ್ವೋ ಶೂಟಿಂಗಿಗೆ ಓಡೋಗ್ತಾಯಿದ್ರು. ಬಟ್ ಈಗ ಆಲ್ಮೋಸ್ಟ್ ಆಲ್ 3 to 4 months ಬರೀ ಮನೇಲೇ ಇರಬೇಕು ಅಂತ ಇತ್ತು. ಸೊ ಆ ಸಿಚುವೇಷನಲ್ಲಿ ನಮ್ಮ ಕರಿಸುಬ್ಬು ಸರ್ ಅವರು ಏನೇನೆಲ್ಲ ಮಾಡಿದ್ರು, ಅಡುಗೆ ಏನಾದರೂ ಮಾಡಿದ್ರ, ಯಾಕಂದರೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಲ್ಲ ಕಡೆನೂ. ಇದನ್ನು ಕೂಡ ತಿಳ್ಕೊಳ್ಳೋಣ. ಸರ್ ಫಸ್ಟ್ ಆಲ್ಮೋಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಮ್ಮ. ನಮಸ್ತೆ. ಸರ್ ಈಗ ಸಿಚುವೇಶನ್ ಆಲ್ಮೋಸ್ಟ್ ನಾವು ಎಲ್ಲೂ ಹೇಳುವಂಗೆ ಇಲ್ಲ, ಯಾಕಂದರೆ ಎಲ್ಲರೂ ಮನೆಯಲ್ಲಿ ಲಾಕ್ ಆಗಿ ಈಗಷ್ಟೇ ಈಚೆ ಕಾಣ್ತಾ ಇದ್ದೀವಿ. ಸೊ ನಿಮ್ಗೆ ಈ ಪ್ಯಾಂಡಮಿಕ್ ಟೈಮ್, ಈ ಕ್ವಾರಂಟೈನ್ ಆಗಿರ್ಬೋದು, ಕೊರೋನಾ ವೈರಸ್ಸು, ಈ ಟೈಮಲ್ಲಿ ಮನೇಲಿದ್ದಾಗ ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು, ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ? ಬಹಳ ದಿನಗಳಾದ ಮೇಲೆ ನಮಗೆ ಮನೇಲಿರುವಂಥ ಒಂದು ಕಾಲಾವಕಾಶ ಸಿಕ್ತು. ಫಸ್ಟ್ ಒಂದು 2-3 ದಿನ ನಿಜವಾಗ್ಲೂ ಹುಚ್ಚಿಡಿದು ಬಿಡ್ತು. ಸೊ ಹೇಗಪ್ಪ ಕಳೆಯೋದು, ಹೇಗೆ ಮಾಡೋದು, ಏನು ಅಂತಂದ್ಬಿಟ್ಟು. ಆದರೆ ಆಮೇಲೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ, ಟೈಮೇ ಸಾಕಾಗ್ತಿರ್ಲಿಲ್ಲ. ಬೆಳಗ್ಗೆ ಇದ್ದರೆ ವಾಕಿಂಗ್ ಮುಗಿಸ್ಕೊಂಬಂದಮೇಲೆ ಗಾರ್ಡನಿಂಗ್ ಕೆಲಸ ಅಂತೆ, ಆಮೇಲೆ ಸ್ನಾನ ಪೂಜೆ, ಒಂದಷ್ಟು ನಿದ್ದೆ ಮಧ್ಯಾಹ್ನದ ಹೊತ್ತು. ಸೊ ಅದಾದಮೇಲೆ ಮತ್ತೆ ಗಾರ್ಡನಿಂಗ್ ಕೆಲಸ. ಬಹುಶಃ 1.5 ತಿಂಗಳು 42-43 ದಿನ ಏನು ಲಾಕ್ಡೌನ್ ಆಯ್ತಲ್ಲ, ಫಸ್ಟು ಮತ್ತು ಸೆಕೆಂಡು ಮತ್ತು ಥರ್ಡ್ ಸ್ಟೇಜ್ ಲಾಕ್ಡೌನು. ಸೊ ಆ ಪೀರಿಯಡಲ್ಲಿ ಹಾಗೇ ನಡೆದೋಯ್ತು ಪೂರ್ತಿ. ಅದಾದಮೇಲೆ ಸ್ಟುಡಿಯೋ ಕೆಲಸಗಳೆಲ್ಲ ಸ್ವಲ್ಪ ಸ್ಟಾರ್ಟ್ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ. ಸೊ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆದರೂ ಅಂಥ ಉತ್ಸಾಹ ಇರಲಿಲ್ಲ. ನಾನು ಆಫೀಸಿಗೆ ಬರಬೇಕು, ಎಲ್ಲರನ್ನೂ ಭೇಟಿ ಆಗಬೇಕು ಅನ್ನೋ ಒಂದು ಉತ್ಸಾಹ ಇರಲಿಲ್ಲ. ಯಾವುದೋ ಸಣ್ಣ ಪುಟ್ಟ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾಯಿತ್ತು. ಆಫೀಸಿಗೆ ಬಂದು ಕೂತ್ಕೊಳ್ಳೋದಕ್ಕೆ ಒಂದು ಇಂಟ್ರೆಸ್ಟು ಬರ್ತಿರ್ಲಿಲ್ಲ. ಸೇಮ್ ಟೈಮ್ ನನಗೆ ಒಂದು ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದು ಭಾಳ ಅಷ್ಟು ದಿನ ಇತ್ತು. ನನ್ನದೊಂದು ಜಮೀನಿತ್ತು. ಆ ಜಮೀನ್ದೆಲ್ಲ ಒಂದು ಕಾನೂನು ವ್ಯವಹಾರಗಳೆಲ್ಲ ಮುಗಿಸ್ಕೊಂಡ್ಮೇಲೆ ಸೊ ಆ ಕಡೆ ಗಮನ ಕೊಟ್ಟೆ. ಹೆಚ್ಚು ಕಮ್ಮಿ 1-1.5 ತಿಂಗಳು 2 ತಿಂಗಳು ಈ ಮಳೆ ಇಲ್ಲದೇ ಇದ್ದಿದ್ರೆ ನಿಮಗೆ ಇವತ್ತು ಸಿಗ್ತಾ ಇರಲಿಲ್ಲ. ನಾನು ಕಂಟಿನ್ಯೂಸ್ ಆಗಿ ನನ್ನ ಫಾರ್ಮ್ ಹೌಸ್ ಕಡೆನೇ ಗಮನ ಕೊಡ್ತಾ ಇದ್ದೆ. ಅದೊಂದಷ್ಟು ಲ್ಯಾಂಡು ಲೆವೆಲಿಂಗ್ ಮಾಡಿಸೋದು, ಫೆನ್ಸಿಂಗ್ ಹಾಕ್ಸೋದು, ಇನ್ಮೇಲೆ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕು. ಈ ಮಳೆ ಬಂದು ಕಳೆದ ಒಂದು 15 ದಿನದಿಂದ ಗಣೇಶನ ಹಬ್ಬ ಆದಮೇಲೆ ಕೆಲಸಗಳೆಲ್ಲ ನಿಂತೋಯ್ತು. ಸೊ ಈ ಮಧ್ಯದಲ್ಲಿ ಒಂದಷ್ಟು ಚೇಂಬರ್ ಕಡೆ ಕೆಲಸ. ಆಫ್ಟರ್ ದ 8 months ಆದಮೇಲೆ ಸೀರಿಯಲ್ ಮಾಡೋದನ್ನು ಬಿಟ್ಬಿಟ್ಟಿದ್ದೆ ನಾನು. ಫಸ್ಟ್ ಟೈಮು ನಾನು 8 ವರ್ಷ ಆದಮೇಲೆ 2012 ಚಲಿಸುವ ಮೋಡಗಳು ಅನ್ನೋ ಒಂದು ಸೀರಿಯಲ್ ಆ್ಯಕ್ಟ್ ಮಾಡಿದ್ದು. ಅದಾದಮೇಲೆ ಬರೀ ಸಿನಿಮಾಗಳಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತಿದ್ದೆ ಕಾರಣಾಂತರಗಳಿಂದ. ಇವತ್ತು ಫಸ್ಟ್ ಟೈಮ್ ಜೊತೆಯಲ್ಲಿ ಒಂದು ಪಾಪ್ಯುಲರ್ ಸೀರಿಯಲ್ಲು, ಎಲ್ಲರೂ ಗೊತ್ತಿದೆ, ಎಲ್ಲರ ಮನೆ ಮಾತಾಗಿರುವಂಥ ಸೀರಿಯಲ್ಲು ಜೊತೆಯಲ್ಲಿ. ಅದರಲ್ಲಿ ಇವತ್ತು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿ ಬಂದೆ. ಆ್ಯಕ್ಚುಲಿ ಇಲ್ಲಿ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಬರೋದು ಒಂದು 1 hour ತಡ ಆಯಿತು ಬಿಕಾಸ್ ಆಫ್ ದಟ್ ಶೂಟಿಂಗಿಂದ. ಸೊ ಫೆಬ್ರವರಿನಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದ ಮೇಲೆ ಇವತ್ತು 8 ವರ್ಷ ಆದಮೇಲೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದೆ, ಜೊತೆ ಸೀರಿಯಲ್ಲಿ. ಸೊ ಇನ್ಮೇಲೆ ಇನ್ನೊಂದು ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸ್ ಶೂಟಿಂಗ್ಗಳಿದೆ. ಸೊ 8 ತಿಂಗಳು ಫಸ್ಟ್ ಹೇಳಿದ್ನಲ್ಲ, ಕರೋನಾ ಎಲ್ಲನೂ ಹೆದರಿಸ್ಬಿಡ್ತು. ಒಂಥರ ಜಗತ್ತು ನಮಗೊಬ್ಬರಿಗೆ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಬೆಂಗಳೂರಲ್ಲ, ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ಗೆ, ಜಗತ್ತಿಗೆ ಕರೋನಾ ಅನ್ನೋದು ಬಂದು ಎಷ್ಟು ಮಟ್ಟಿಗೆ ಅಂತಂದರೆ ನ್ಯೂಸ್ ಪೇಪರ್ ತರೋದನ್ನು ನಿಲ್ಲಿಸ್ಬಿಟ್ವಿ ಮನೆಗೆ. ಯಾಕೆಂದರೆ ಯಾವ ಪೇಜ್ ತೆಗೆದ್ರು ಕರೋನಾ ವಿಷಯನೇ ಇರ್ತಾಯಿತ್ತು. ಆಮೇಲೆ ಎಲ್ಲ ಮನೇಲಿದ್ದಂಥ ಒಂದೇ ಒಂದು TV ಇಟ್ಕೊಂಡು ಮಿಕ್ಕಿದ್ದು ಎಷ್ಟು ಸತಿ ಅಂತ ನೋಡಿದ್ದೀನಿ. ನ್ಯೂಸ್ ಹಾಕಿದ್ರೆ ಮೊದಲೆಲ್ಲ ಬರೀ ಕರೋನಾ. ಈಗಂತೂ ನಮ್ಮ ಗಂಧದ ಗುಡಿ ಅಂತೆ, ನಶೆ ರಾಣಿಯರು ಅಂತೆ, ಬರೀ ಇದೇನೋ ಒಂದು ನಮ್ಮ ಚಿತ್ರರಂಗಕ್ಕೆ, ಎಸ್ಪೆಷಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ದುರದೃಷ್ಟ ಬಂದು ತಗಲ್ಕೊಂಬಿಟ್ಟಿದೆ.
ನಮಗೆ ಹೋದ ವರ್ಷ ಎಲ್ಲ ಮೀಟು ಒಂದು ಕಾರ್ಯಕ್ರಮ ಆಯಿತು, ಮೀಟು ಅಂತ ಅಂದ್ಬಿಟ್ಟು 1.5 ವರ್ಷಕ್ಕಿಂದೆ. ತದನಂತರ ಕರೋನಾ ಬಂದು ಒಕ್ಕರ್ಸ್ಕೊಂತು, ದುರದೃಷ್ಟಕರ. ಅದಾಗ್ತಾ ಇದ್ದಂಗೆ ಇದು ಯಾವುದೋ ಒಂದು ಡ್ರಗ್ ದಂಧೆ ಅಂತ ಬಂದು ತಗಲಾಕ್ಕೊಂಡು ನಮಗೆ ನಮ್ಮ ಚಿತ್ರರಂಗನ ಒಂದು ಲೆವೆಲ್ಗೆ ಒಂದು ವಿನಾಶದ ಅಂಚಿಗೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ಟ್ರೂ ಸರ್, ವೆರಿ ಟ್ರೂ. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಸೀರಿಯಸ್ಲಿ ನೀವು ಸ್ಟಾರ್ಟಪ್ಪಲ್ಲಿ ಹೇಳಿದ್ರಿ, ಸ್ಟಾರ್ಟಿಂಗ್ ಒಂದು 2-3 ದಿನ ತುಂಬಾ ಕಷ್ಟ ಆಯಿತು, ಹೇಗೆ ಟೈಮ್ ಪಾಸ್ ಮಾಡೋದು ಅಂತ. ಅದಾದಮೇಲೆ ಎಲ್ಲೋ ಒಂದು ಕಡೆ ನೀವು ಯಾವತ್ತಾದರೂ ಅಂದ್ಕೊಂಡಿದ್ರಾ ಸರ್ ನಿಮ್ಮ ಕೆರಿಯರ್ ಜರ್ನಿಯಲ್ಲಿ ಈ ಥರದ ಒಂದು ತಿಂಗಳು ಬ್ರೇಕ್ ಸಿಗುತ್ತೆ ನನಗೆ ಅಂತ? ಖಂಡಿತ ಇಲ್ಲ. ಅದೇ ಹೇಳ್ತೀವಲ್ಲ, ಫಸ್ಟ್ ಒಂದು 2-3 ದಿನವೇ ಭಾಳನೇ ಹಿಂಸೆ ಆಗೋಯ್ತು. ಇಲ್ಲಿ ನಮಗೆ ಆ್ಯಕ್ಚುಲಿ ಮಾರ್ಚ್ 12ಕ್ಕೇ ಶಿವಾರ್ಜುನ ಸಿನಿಮಾ ಲಾಸ್ಟ್ ಮಾಡಿದ್ದು ನಾವು ನಮ್ಮ ಸ್ಟುಡಿಯೋನಲ್ಲಿ. ಆಮೇಲೆ 14ರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಲಾಕ್ಡೌನು, ಸಿನಿಮಾ ಇಂಡಸ್ಟ್ರಿಗೆ ಲಾಕ್ಡೌನು, ಮಲ್ಟಿಪ್ಲೆಕ್ಸು ಎಲ್ಲದಕ್ಕೂ ಹೇಳಿಬಿಟ್ರು. ಸೊ ನ್ಯಾಷನಲ್ ವೈಸ್ ಲಾಕ್ಡೌನು ಮಾರ್ಚ್ 24ರಿಂದ ಸ್ಟಾರ್ಟ್ ಆಯಿತು. 25ನೇ ತಾರೀಕು ಯುಗಾದಿ ಹಬ್ಬ ಇತ್ತು. ಸೊ ಈ ವರ್ಷ ಯಾವುದೇ ಹಬ್ಬನ, ಪ್ರತಿಯೊಂದು ಹಬ್ಬನೂ ಮೊನ್ನೆ ಗಣೇಶನವರೆಗೂ ಲಾಕ್ಡೌನ್ ಪೀರಿಯಡಲ್ಲೇ ಕಳೆದುಬಿಟ್ವಿ ಎಲ್ಲ ಹಬ್ಬಗಳನ್ನು ಲಾಕ್ಡೌನ್ ಪೀರಿಯಡಲ್ಲೇ ಕಳೆದುಬಿಟ್ವಿ. ಸೊ ಈಗೇನಾಗಿದೆ, ಅದ್ರ ಜೊತೆಗೆ ಕರೋನಾ ಅನ್ನೋದು ಎಷ್ಟೋ ಜನಕ್ಕೆ ಬಂದು ಹೋಗ್ಬಿಟ್ಟಿದೆ, ಗೊತ್ತೇ ಇಲ್ಲ ಅದು. ಈಗ ಅದು ಒಂದು ಕಾಯಿಲೆ ಬಂದಿದೆ, ಅನುಭವಿಸ್ಬೇಕು ಅನ್ನೋ ಥರ ಒಂದು ಎಲ್ಲರಿಗೂ ಮನಸ್ಥಿತಿ, ರೆಗ್ಯುಲರ್ ರೂಟೀನ್ ಆಗೋಗ್ಬಿಟ್ಟಿದ್ದೀವಿ. ಆದರೆ ಏನು ಅಂದರೆ ಒಂದು ಎಚ್ಚರಿಕೆ, ಮಾಸ್ಕ್ ಹಾಕ್ಕೋಬೇಕು. ಈಗಲೂ ಮಾಸ್ಕ್ ಹಾಕ್ಕೊಂಡೇ ಇದ್ದೆ. ಕಾರ್ಯಕ್ರಮದಲ್ಲಿ ಮಾಸ್ಕ್ ಇದ್ದರೆ ಚೆನ್ನಾಗಿರಲ್ಲ ಅಂತ ಮಾಸ್ಕ್ ತೆಗೆದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ ಅಷ್ಟೇ. ಫಸ್ಟು ಒಂದು 3 ದಿನ ಭಾಳ ಹಿಂಸೆ ಪಟ್ಬಿಟ್ಟೆ. ಸೊ ಚೇಂಜ್ ಆಗಬೇಕು, ರಾತ್ರಿ ಎಲ್ಲ ಅದೇ ಹಾಸಿಗೆ ಮೇಲೆ ಮಲಗಿರಬೇಕು, ಹಗಲೊತ್ತು ಮಲಗೋಕ್ಕೆ ಬೇಜಾರು ಅಂತ ನೆಲದ ಮೇಲೆ ಮಲಗೋದಕ್ಕೆ ಅಭ್ಯಾಸ ಮಾಡಿಕೊಂಡೆ. ಮೈಕೈ ಎಲ್ಲ ನೋಯೋಕ್ಕೆ ಸ್ಟಾರ್ಟ್ ಆಗೋಯ್ತು ನೆಲದ ಮೇಲೆ ಮಲಗೋದಕ್ಕೆ. ಆಮೇಲೆ ಯಾವ ಚಾನಲ್ ಹಾಕಿದ್ರು ಇಲ್ಲ ಹಿಂದಿ ಹಾಕಿ, ತಮಿಳು ಹಾಕಿ, ತೆಲುಗು ಹಾಕಿ, ಕನ್ನಡ ಹಾಕಿ ನೋಡಿದಂಥ ಸಿನಿಮಾಗಳೇ ರಿಪೀಟು. ಎಷ್ಟು ಸತಿ ನೋಡೋದು ಆ ಸಿನಿಮಾಗಳನ್ನ. ಇಲ್ಲ ಚಾನಲ್ ಮಾಡಿ ನ್ಯೂಸ್ಗೆ ಹೋಗೋಣ ಅಂದರೆ ಕರೋನಾ. ಈ ಕ್ರಿಕೆಟಲ್ಲಿ ಅವ್ನು 6 ಹೊಡೆದ, ಇವನು 4 ಹೊಡೆದ, ಅವನು ಹ್ಯಾಟ್ರಿಕ್ ತೊಗೊಂಡ ಅನ್ನೋ ಥರ ಬರೀ ಕರೋನಾ ನ್ಯೂಸ್ಗಳೇ. ಸಾವು, ಕರೋನಾ ಅಟ್ಯಾಕು, ಆ ರೋಡ್ ಲಾಕ್ಡೌನ್ ಮಾಡಿದ್ದಾರೆ, ಇವ್ರನ್ನ ಲಾಕ್ಡೌನ್ ಮಾಡಿದ್ದಾರೆ, ಈ ಬೀದಿ ಲಾಕ್ಡೌನ್ ಮಾಡಿದ್ದಾರೆ. ಇದೇ ಸುದ್ದಿ ಕೇಳಿ ನ್ಯೂಸ್ ಚಾನಲ್ ಆನ್ ಮಾಡೋದನ್ನು ನಿಲ್ಲಿಸ್ಬಿಟ್ವಿ ಮನೆಯಲ್ಲಿ. ಅಲ್ಲಿವರೆಗೂ ಬಂದುಬಿಟ್ವಿ, ಅಷ್ಟು ಬೇಸರ ಆಗಿ ಹೋಗಿ. ಬಟ್ ಆಮೇಲಂತೂ ಬೆಳಗ್ಗೆ ತಿಂಡಿ ಮಿಸ್ ಮಾಡ್ಕೊಂಡ್ವಿ. ಯಾಕೆಂದರೆ ಎಲ್ಲ ಮಕ್ಕಳೆಲ್ಲ ಲೇಟಾಗಿ ಎದ್ದೇಳ್ತಾಯಿದ್ರು. ಸೊ ತಿಂಡಿ ಕೊಡ್ತಾ ಇದ್ದಿದ್ದೆ 11-11:30 ಆಗೋದು. ಸೊ ತಿಂಡಿ ತಿಂದು ಅದು ಬಹುಶಃ ಲಾಕ್ಡೌನ್ ಆಗೋದಕ್ಕೆ ಮೊದಲೇ ಅದು ಅಭ್ಯಾಸ ಆಗೋಗಿತ್ತು ನಮಗೆ ಕರೋನಾ ಪೀರಿಯಡಿಂದ. ಸೊ ಮಕ್ಕಳಿಗೆಲ್ಲ ಸ್ಕೂಲ್ ಮೊದಲೇ ಕ್ಲೋಸ್ ಮಾಡಿಬಿಟ್ರಲ್ಲ. ಸೊ 11 ಗಂಟೆ 11:30 ತಿಂಡಿ ತಿಂದು ಇಲ್ಲಿ ಆಫೀಸಿಗೆ ಬಂದು ತಿರ್ಗಾ ವಾಪಸ್ ಹೋಗಿ 1:30-2 ಗಂಟೆಗೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಒಂದು ಫೈನ್ ಡೇ ಏನು ಮಾಡಿದ್ವಿ, ಒಟ್ಟಿಗೆ ಬ್ರಂಚ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಮನೆಯಲ್ಲಿ. ಸೊ 12:30-1 ಗಂಟೆ ಅದು ಕಾಲಕ್ರಮೇಗ ಮಧ್ಯಾಹ್ನ ಬೆಳಗ್ಗೆ ಟಿಫನ್ ಮಿಸ್ಸೇ ಆಗೋಯಿತು. ಈಗ ಮತ್ತೆ ಅದು ಹಳೆ ರೂಟೀನ್ಗೆ ಹೊಂದ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ. ಸೊ 3 ಟೈಮ್, ಮೊದಲು 2 ಟೈಮ್ ಆಗೋಗಿತ್ತು. ಸೊ ಮತ್ತೆ ತಿರ್ಗಾ ನಿದ್ದೆನೇ ಬರಲ್ವಲ್ಲ, ಹಗಲೆಲ್ಲ ನಿದ್ದೆ ಮಾಡಿ ಮತ್ತೆ ರಾತ್ರಿಯಲ್ಲಿ ನಿದ್ದೆ ಮಾಡೋದು. ಸೊ ಸರಿ ಹೋಯ್ತು ಆಮೇಲೆ. ಸೊ ನಮ್ಮ ಮನೆ ನಾವೇ ಕ್ಲೀನ್ ಮಾಡ್ಕೊಳ್ಳೋದು, ನಮ್ಮ ವೆಹಿಕಲ್ ನಾವೇ ಕ್ಲೀನ್ ಮಾಡ್ಕೊಳ್ಳೋದು. ಇನ್ಫ್ಯಾಕ್ಟ್ ನನಗೊಬ್ಬ ಮನೇಲೊಬ್ಬ ಕೆಲಸದವರು ಎಲ್ಲ ನಮ್ಮ ಲೇಔಟಲ್ಲಿ ಎಲ್ಲ ಕೆಲಸದವರು ನಿಲ್ಲಿಸ್ಬಿಟ್ರು. ಸೊ ನನಗೆ ನನ್ನ ಮನೆಯಲ್ಲೇ ಕೆಲಸದವ್ರು ಇಟ್ಕೊಂಡಿರೋದ್ರಿಂದ ಸೊ ಅವರೆಲ್ಲಿ ಹೋಗ್ತಾರೆ, ಅವರು ನೇಪಾಳೀಸು. ಸೊ ಹಿಂಗಾಗಿ ನನಗೊಂದು ಪ್ಲಸ್ ಆಯಿತು ಅವರು ಜೊತೆಗೆ ಇದ್ದಿದ್ದು. ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಯಿತು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ. ಸೊ ಸರ್, ಆಲ್ಮೋಸ್ಟ್ ನೀವು ಹೇಳಿದ್ರಿ ಅಂದರೆ ಈಗ ನಾರ್ಮಲ್ ಆಗಿ ಅಡ್ಜಸ್ಟ್ ಆಗುವಂಥದ್ದು, ಹೊಂದ್ಕೊಳ್ಳೋ ಅಂಥದ್ದು ಜಾಸ್ತಿ ಆಯಿತು ಇವಾಗ ಅಂತ. ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಗೆ ಅಂತಲ್ಲ, ಎಲ್ಲರೂ ನೋಡಿ ಸಾಫ್ಟ್ವೇರ್ಸ್ ಆಗಿರ್ಬೋದು, ಡಾಕ್ಟರ್ಸು, ಎಲ್ಲರದು ಒಂದು ವೈರಲ್ ಆಗಿದೆ ಅಂದರೆ ಮನೇಲಿ ಇರೋದಕ್ಕೋಸ್ಕರ ಒಂದೊಂದು ರೆಸಿಪೀಸ್ ಅಡುಗೆ ಮಾಡುವಂಥದ್ದು ಅಂತ. ಸೊ ನೀವೇನಾದರೂ ಹಾಗೆ ರೆಸಿಪಿ ಮಾಡಿದ್ರಾ ಮನೇಲಿ? ನಾನು ಅಡುಗೆ ಮಾಡಲಿಲ್ಲಮ್ಮ. ನನಗೆ ಅಡುಗೆ ಅಂತಂದರೆ ಬೇಜಾರು. ನನ್ನ ಮೊಮ್ಮಕ್ಕಳು ಮತ್ತು ನನ್ನ ಮಗಳು ಮತ್ತು ನಮ್ಮ ವೈಫು ಹೊಸ ರೆಸಿಪೀಸು ಕಂಡುಹಿಡಿದು ಮಾಡಿ ಅವ್ರು ಅಡುಗೆ ಮಾಡಿಕೊಡ್ತಾಯಿದ್ರೆ ನಾವು ತಿಂತಾಯಿದ್ವಿ, ಟಿ ವಿ ನೋಡ್ತಾಯಿದ್ವಿ. ಸೊ ರೆಸ್ಟ್ ಆಫ್ ದಿ ಟೈಮ್ನಲ್ಲಿ ನಾನು ಹೋಗ್ಬಿಟ್ಟು ನನ್ನ ಗಾರ್ಡನಿಂಗ್ ಕೆಲಸ, ಮೊದಲಿಂದನೂ ಫಾರ್ಮಿಂಗು ಗಾರ್ಡನಿಂಗ್ ಅಂದರೆ ಭಾಳ ಇಷ್ಟ ನನಗೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಗಾರ್ಡನಿಂಗಲ್ಲಿ ಇರ್ತಿದ್ದೆ. ಯಾಕೆಂದರೆ ಗಾರ್ಡನರು ಬರೋದು ನಿಂತೋಗಿದ್ದ. ಇನ್ಫ್ಯಾಕ್ಟು ಆ ಟೈಮ್ನಲ್ಲಿ ನಾವೇ ಎಲ್ಲ ಕೆಲಸ ಮಾಡಿಕೊಂಡು ಎಷ್ಟೋ ಸತಿ ಒಬ್ಬ ಕೂಲಿಯವ್ರನ್ನ ಪಿಕಪ್ ಮಾಡ್ಕೊಂಡು ಬರೋದಕ್ಕೆ, ನಮ್ಮ ಬಿಲ್ಡಿಂಗಲ್ಲಿ ಇದ್ದವನ್ನೇ ಪಿಕಪ್ ಮಾಡ್ಕೊಂಡು ಬರೋದಕ್ಕೆ ಕಳ್ಳ ರಸ್ತೆಗಳನ್ನೆಲ್ಲ ಬಳಸಿ, ಅದು ಅಫ್ಕೋರ್ಸ್ ನನಗೆ ಕೋವಿಡ್ ಪಾಸ್ ಇದ್ರೂ ಯಾವ ರಸ್ತೆಗೆ ಹೋದ್ರೂ ಬ್ಲ್ಯಾಕ್ ಮಾಡಿಬಿಡ್ತಾಯಿದ್ರು. ಸೊ ಅವನನ್ನು ಎಲ್ಲೋ ಮಲ್ಲೇಶ್ವರದಿಂದ ಪಿಕಪ್ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಒಬ್ಬ ಕೂಲಿಯವನಿಗೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿದ್ದ ದಿನಗಳಲ್ಲಿ ಅವನನ್ನು ಪಿಕಪ್ ಮಾಡಿಕೊಂಡು ಮತ್ತು ವಾಪಸ್ ಹೋಗಿ ಡ್ರಾಪ್ ಮಾಡಿ ಅವನ ಮನೆಯಲ್ಲಿ ಊಟ ಕೊಟ್ಟು ಕೆಲಸ ಮಾಡಿಸೋದೆ ಒಬ್ಬ ಕೂಲಿ ಅವನಿಗೆ ಪರ್ ಡೇ 1200 ರೂಪೀಸ್ ಖರ್ಚಾಗೋಗ್ತಾಯಿತ್ತು. ಸೊ ಹೆಲ್ಪ್ಗೋಸ್ಕರ ವಿಧಿ ಇಲ್ಲ, ಒಬ್ಬನ ಕರ್ಕೊಂಡು ಬರ್ತಿದ್ದೆ ನಾನು ಹೋಗ್ಬಿಟ್ಟು.
ಕರ್ಕೊಂಬಂದು ಅವ್ನು ಇಟ್ಕೊಂಡು ಎಲ್ಲ ಕೆಲಸಗಳು, ಗಾರ್ಡನಿಂಗು, ಒಂದಷ್ಟು ಹುರುಳಿಕಾಯಿ ಬೆಳೆದೆ ಮನೆಯಲ್ಲಿ, ಒಂದಷ್ಟು ತರಕಾರಿ ಬೆಳೆದೆ. ಸೊ ನಮ್ಮ ತರಕಾರಿ ನಾವೇ ಬೆಳ್ಕೊಂಡು ನಾವೇ ತಿನ್ನೋದು. ಸೊ ನಾವು ಬೆಳೆದು ಕೊಟ್ಟರೆ ಮನೆಯವರು ಹೆಂಗಸೆಲ್ಲ ಅಡುಗೆ ಮಾಡೋರು. ಯಾಕೆಂದ್ರೆ ನಾನು ಹೋಗಿ ಅಡುಗೆ ಮಾಡಿದ್ದು ಯಾವತ್ತು ನಮಗೆ ಒಂದು ಮನೆಯಲ್ಲಿ ಯಾರೂ ಇಲ್ಲ ಅಂದ್ರೆ ಒಂದು ಕಾಫಿನೂ ಮಾಡ್ಕೊಳ್ಳಲ್ಲ, ಮ್ಯಾಕ್ಸಿಮಮ್ ಬಿಸಿನೀರು ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಓಕೆ. ಸೊ ಈಗ ಇನ್ನೊಂದು ಏನಂದರೆ ಸರ್, ಇದೊಂದು ವೈರಲ್ ವಿಷಯ. ಅದಾದಮೇಲೆ ನೀವು ಫಾರ್ಮಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ರು. ಈಗ IT ಸೆಕ್ಟರ್ಸ್ ಕ್ಲೋಸ್ ಆಗಿದ ತಕ್ಷಣ ಫಸ್ಟ್ ಕೆಲಸ ಎಲ್ಲರೂ ಮಾಡಿದ್ದೆ ಊರುಗಳಿಗೆ ಹೋಗೋದು, ವ್ಯವಸಾಯ ಮಾಡೋದು. ಸೊ ಅದನ್ನು ನೀವು ಮಾಡಿದ್ರಿ. ಈ ಪ್ಯಾಂಡಮಿಕ್ ಟೈಮಲ್ಲೂ ನೀವು ಇದೇ ಸ್ಲಿಮ್ ಮೇಂಟೈನ್ ಮಾಡಿದಿರಲ್ಲ, ಹೆಂಗೆ? ಎಲ್ಲ ಹೀರೋಯಿನ್ಗಳು ಸ್ವಲ್ಪ ಆದರೂ ವೇರಿ ಆಗಿದ್ದಾರೆ, ನೀವು ಮಾತ್ರ ನೀವು ಹೇಳಿದ್ರಿ ಸಣ್ಣ ಅದೇ. ಯಾಕೆಂದರೆ ಲಾಕ್ಡೌನ್ ಪೀರಿಯಡಲ್ಲಿ ವಾಕಿಂಗ್ ಮಾಡಬಾರ್ದು ಅಂದ್ರೂ ನಾನು ಅರ್ಲಿ ಮಾರ್ನಿಂಗ್ ಎದ್ದು ವಾಕಿಂಗ್ ಹೋಗ್ಬಿಟ್ಟು ಒಂದು 6 ಗಂಟೆಗೆಲ್ಲ ವಾಪಸ್ ಬಂದುಬಿಡ್ತಾ ಇದ್ದೆ. ಎವ್ರಿ ಡೇ 7 to 8 ಕಿಲೋಮೀಟರ್ಸು, ಒಂದು ಕೆಲವು ದಿನಗಳು 10-12 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಿದ್ದೆ. ಹೀಗಾಗಿ ನಾನು ಇದನ್ನು ಮೇಂಟೈನ್ ಮಾಡಿಕೊಂಡೆ. ಇನ್ಫ್ಯಾಕ್ಟ್ ಈಗ ಲಾಕ್ಡೌನ್ ಓಪನ್ ಆದಮೇಲೆ ನಾನು ವಾಕಿಂಗ್ ಹೋಗೋಕ್ಕಾಗ್ತಾ ಇಲ್ಲ. ರೆಗ್ಯುಲರ್ ರೂಟೀನ್ ಬಿಸ್ನೆಸ್ ಸ್ಟಾರ್ಟ್ ಆಗೋಗಿರೋದ್ರಿಂದ ರಾತ್ರಿ ಮಲಗೋದು ಲೇಟ್ ಆಗುತ್ತೆ, ಬೆಳಗ್ಗೆ ಎದ್ದೋಳೋದು ಲೇಟ್ ಆಗುತ್ತೆ. ಸೊ ಈ ಮಳೆಗಾಲ ಒಂದು ಸ್ಟಾರ್ಟ್ ಆಯಿತು, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಈ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ 4:15ಗೆ, ಕೈ ಹೊರಗಡೆ ಇಟ್ಟರೆ ಕಿಟಕಿಯಿಂದ ಮಳೆ ಜಿಟಿ ಬೀಳ್ತಾ ಇರುತ್ತೆ. ಹೋಗೋಣ ಸ್ವಲ್ಪ ಹೊತ್ತು ನೋಡಿ ಅಂದರೆ ಮಲಗಿಬಿಟ್ರೆ ನಿದ್ದೆ ಬಂದುಬಿಡುತ್ತೆ. ಆಮೇಲೆ ಯಾವಾಗಲೂ ಒಂದು 6-6:30 ಎಚ್ಚರಾದಾಗ ಮಳೆ ನಿಂತಿರುತ್ತೆ. ಆಮೇಲೆ ವಾಕಿಂಗ್ ಹೋಗೋದು ಬೇಜಾರು, ಹೋಗಿಲ್ಲ. ಹೀಗಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಸೊ ಸರ್, ಆ್ಯಕ್ಚುಲ್ ಆಗಿ ನಿಮ್ಮ ಹೆಸರು ಮತ್ತು ಯೂಶಲ್ ಆಗಿ ಸಿನಿಮಾ ಮಾಡಿರೋದಾಗಿರ್ಬೋದು ಎಲ್ಲ ನೋಡಿದಾಗ ಆರ್ಟಿಸ್ಟ್ಗಳಾಗಿರ್ಬೋದು, ನ್ಯೂ ಕಮರ್ಸ್ ಹೇಳೋದು ಇದ್ರೆ ಕರಿಗೆ ಸೂಪು ಸರ್ ಥರ ಇರಬೇಕು. ಯಾವುದೇ ಒಂದು ಆ್ಯಕ್ಟಿಂಗ್ ಕೊಟ್ಟರು ಅದಕ್ಕಾದ ಒಂದು ವರ್ಸಟೈಲು, ಅದಕ್ಕಾದ ಒಂದು ಇನ್ಬಿಲ್ಟ್ ಆಗ್ತಾರೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದಕ್ಕೇನು ಹೇಳಬೇಕು ಅಂತಂದರೆ ಏನೂ ಇಲ್ಲ. ಈಗ ಯಾವುದೋ ಒಂದು ಪಾತ್ರಕ್ಕೆ ಹೋಗ್ಬೇಕಾದ್ರೆ ನಾನು ಜಸ್ಟ್ ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿಲ್ಲ ನಿಜವಾಗ್ಲೂ. ಯಾಕಂದ್ರೆ ದಂಡುಪಾಳ್ಯದಲ್ಲಿ ನೋಡಿದ್ರೆ ಇದು ಹಂಗೆ ಏನು ಪ್ರಿಪ್ರೇಷನ್ ಇಲ್ದೇ ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರಲ್ಲ. ಅಲ್ಲ, ದಂಡುಪಾಳ್ಯದಲ್ಲಿ ಯಾಕೆ ಆಯ್ತು ಅಂತಂದ್ರೆ, ದಂಡುಪಾಳ್ಯದಲ್ಲಿ ನಾನು ಮಾಡ್ಕೊಂಡೆ ಒಂದು, ನನ್ನ ಮೇಕಪ್ ಇರ್ಬೋದು, ನನ್ನ ಕಾಲು ಕುಂಟೋದಿರ್ಬೋದು, ಡೈರೆಕ್ಟ್ ಹೇಳಿದ್ರು ಅದು ಕಂಟಿನ್ಯೂಟಿ ಮೇಂಟೈನ್ ಮಾಡೋಕ್ಕೆ. ಇಲ್ಲ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ಸ್ಟೆಂಟಾಗಿ ನಾನು ಅವತ್ತಿನ ದಿನ ಮೇಕಪ್ ಹಾಕ್ಕೊಂಡಾಗ ಆ ಥರ ವಾಕ್ ಮಾಡಿ ತೋರಿಸಿ ಈ ಥರ ಮಾಡ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಹೊರತು, ನನಗೆ ಅವತ್ತು ಬೆಳಗ್ಗೆ ಮೇಕಪ್ ಮಾಡ್ಕೊಳ್ತಿದ್ದಾಗ ಎಲ್ಲರೂ ಒಂದೇ ಥರ ಕಾಸ್ಟ್ಯೂಮ್, ಒಂದೇ ಥರ ಗಡ್ಡಗಳು, ಒಂದೇ ಥರ ಇಟ್ಬಿಟ್ಕೊಂಡಾಗ ಸಮಥಿಂಗ್ ನನ್ನ ಏಜಿಗೆ ನಾನು ನಡೆಯೋ ಸ್ಟೈಲ್ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಸೊ ಅದು ಪ್ಲಸ್ ಪಾಯಿಂಟ್ ಆಯಿತು ನನಗೆ. ಮಿಕ್ಕಿದ್ದು ನಾನು ಡೈರೆಕ್ಟರ್ ಆರ್ಟಿಸ್ಟು. ಯಾವುದೇ ಸಿನಿಮಾ ಆಗಲಿ, ಒಂದು ಸೀರಿಯಲ್ ಇರ್ಬೋದು, ನಾನು ಹೋದಾಗ ಅಲ್ಲಿ ಅವ್ರ ಜೊತೆ ಅಡ್ಜಸ್ಟ್ ಆಗೋದಕ್ಕೆ ಒಂದು ಕಾಲಾವಕಾಶ ಬೇಕಾಗುತ್ತೆ. 1 hour 2 hours. ಅವರ ಒಂದು ವರ್ಕಿಂಗ್ ಮೆಥಡ್ ಏನಿರುತ್ತೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಯಾವುದೇ ಕಲಾವಿದನಿಗೂ ಸ್ವಲ್ಪ ಬೇಕಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಹಿಂಗಾಗಿ ನಾನು ಬ್ಲ್ಯಾಂಕಾಗಿ ಹೋಗ್ತೀನಿ. ಸೊ ನಾನು ಇವತ್ತು ಎಕ್ಸಾಂಪಲ್, ಇವತ್ತು ಜೊತೆಯಲ್ಲಿ ಸೀರಿಯಲ್ಸ್ಗೆ ಹೋಗಿದ್ನಲ್ಲ, ನಾನು ಬ್ಲ್ಯಾಂಕಾಗಿ ಹೋಗಿದ್ದಕ್ಕೆ ನನಗೆ ಪ್ಲಸ್ ಆಗುತ್ತಲ್ಲಿ. ಯಾಕೆ ನಾನು ಪ್ರಿಪೇರ್ ಆಗೋಗ್ಬಿಟ್ಟು ನಾನು ಅವರು ಸೀನ್ ಪೇಪರ್ ಕೊಟ್ಟಿದ ತಕ್ಷಣ ನಾನು ಅದೇ ಥರ ಪ್ರಿಪೇರ್ ಆಗಿ ನಾನು ಡೈಲಾಗ್ ಹೊಡೆದ್ಬಿಟ್ಟು ನಾನು ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ರೆ ನಾನು ಮೌಲ್ಡ್ ಆಗೋಗ್ಬಿಡ್ತೀನಿ ಕ್ಯಾರೆಕ್ಟರ್ಗೆ. ಸೊ ನಾನು ಬ್ಲ್ಯಾಂಕಾಗಿ ಡೈಲಾಗ್ ಒಂದು ಸತಿ ನೋಡ್ಕೊಳ್ತೀನಿ, ಕ್ಯಾರೆಕ್ಟರ್ ಇದು ಅನ್ನೋದನ್ನು ಮಾಡ್ಕೊಳ್ತೀನಿ. ನಾನು ಹೊಡೆಯೋಕ್ಕೆ ಹೋಗಲ್ಲ ಯಾವುದೇ ಡೈಲಾಗ್ಗಳಾಗಲಿ. ಸೊ ಇವತ್ತಿನ ದಿನ ಎಲ್ಲ ಕಟ್ ಶಾಟ್ ಮಾಡೋದ್ರಿಂದ ಹೊಡಿಬೇಕಾದ್ರೆ ಪೇಜ್ಗಟ್ಟಲೆ ಹೊಡಿಬೇಕಾದ ಅಗತ್ಯ ಇಲ್ಲ. ಮೊದಲು ಒಂದು ಸಪನೇ ಟೈಮ್ ಸೀರಿಯಲ್ ಮಾಡಬೇಕಾದ್ರೆ 2 ಪೇಜು 3 ಪೇಜು ಒಟ್ಟಿಗೆ ಶೂಟ್ ಮಾಡ್ತಾಯಿದ್ರು. ಇವಾಗ ಮ್ಯಾಕ್ಸಿಮಮ್ 1 ಡೈಲಾಗು 2 ಡೈಲಾಗು ಕಟ್ ಆ್ಯಂಡ್ ಇದು ಮಾಡ್ಕೊಳ್ತಾರೆ. ಭಾಳ ಕ್ಲೋಸಪ್ ಶಾರ್ಟ್ಸ್ ತೆಗಿಯೋದ್ರಿಂದ ಟೆಕ್ನಾಲಜಿ ಭಾಳಷ್ಟು ಚೇಂಜ್ ಆಗಿದೆ. 2 ಕ್ಯಾಮ್ರಾ 3 ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋದ್ರಿಂದ. ಸೊ ಅಷ್ಟೆಲ್ಲ ಪ್ರಿಪ್ರೇಷನ್ನು, ಅಷ್ಟೆಲ್ಲ ಹೊಡಿಬೇಕಾದ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಅವಾಗ ಮಾಡ್ತಿದ್ವಿ ನಾವು, ನಾನು 4 ತಂತಿ ಸಾಧನೆ ಇವೆಲ್ಲ ಮಾಡಬೇಕಾದ್ರೆ ಆ ಥರ ಮಾಡ್ತಿದ್ವಿ. ಇವಾಗ ಟೆಕ್ನಾಲಜಿ ಚೇಂಜ್ ಆಗೋಗಿದೆ. ಹೀಗಾಗಿ ನಾನು ಬ್ಲ್ಯಾಂಕಾಗಿ ಹೋಗ್ತೀನಿ, ಪಾತ್ರ ಏನು ಅಂತ ತಿಳ್ಕೊಳ್ತೀನಿ. ಆ ಪಾತ್ರಕ್ಕೆ ನಾನು ಹೇಗಿರಬೇಕು ಅನ್ನೋದು ನನಗಿನ್ನ ಜಾಸ್ತಿ ಡೈರೆಕ್ಟರ್ ಕಲ್ಪನೆ ಇರುತ್ತಲ್ಲ, ಅವರ ಕಲ್ಪನೆಗೆ ನಾನು ಆ ಪಾತ್ರವಾಗಿ ಹೋಗಬೇಕೇ ಹೊರತು, ಇಲ್ಲ ನಾನು ಹಿಂಗೆ ಮಾಡ್ತೀನಿ ಅಂದರೆ ನಾಳೆ ದಿನ ನಾನು ಯಾರೂ ಕರೆಯಲ್ಲ. ಸೊ ಅವರ ಜೊತೆ ನಾನು ಬ್ಲೆಂಡ್ ಆಗಬೇಕು. ಒಬ್ಬ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮ್ಯಾನು ಏನಿರ್ತಾರೆ ಅವ್ರ ಜೊತೆ ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ನನಗೆ. ಸೊ ಇವತ್ತು ಎಕ್ಸಾಂಪಲ್ ಫಸ್ಟ್ ಆಗುತ್ತೆ, ಅದು ಒಂದು ಶಾಟು 2 ಶಾಟು ರೀಟೇಕ್ ಆಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಸುತ್ತು ಇದ್ದವ್ರಿಗೆ ಇಷ್ಟು ದೊಡ್ಡ ಸೀನಿಯರ್ ಆರ್ಟಿಸ್ಟು ಏನಪ್ಪ ಒಂದು ಸಂಡೇ ಎಲ್ಲ ಹೇಳೋದಕ್ಕೆ 2-3 ತಾಳು ತೊಗೊಳ್ತಾರೆ ಅಂತ, ದಟ್ ನೀಡ್ಸು. ಸೊ ಬಹುಶಃ ಇವತ್ತು ಇನ್ನು ಒಂದೇ ಸೀನ್ ಮಾಡಿದ್ದು, ಇನ್ನೊಂದು 2 ಸೀನ್ ಮಾಡಿದ್ದಿದ್ರೆ ನನಗೆ ಭಾಳ ಈಸಿಯಾಗಿ ಹೋಗಿರೋದು. ಅವರ ವೇವ್ ಲೆಂತು ನನ್ನ ವೇವ್ ಲೆಂತು 2 ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಾಗ ವರ್ಕ್ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಹಿಂಗಾಗಿ ನನಗೆ ಯಾವುದೇ ಪಾತ್ರ ಬರಲಿ, ನನಗೆ ನನ್ನ ಮುಖದಲ್ಲಿ ನನ್ನ ಗಡ್ಡ ಹಾಗೆ ಇರುತ್ತೆ. ಗಡ್ಡ ಮೋರ್ ಆಫ್ ದಿ ಕ್ಯಾರೆಕ್ಟರ್ಸ್ ಗಡ್ಡ ಇದ್ದೇ ಇರುತ್ತೆ. ಯಾರಾದರೂ ಡೈರೆಕ್ಟರ್ ಹೇಳಿ ಗಡ್ಡ ತೆಗಿಬೇಕು ಅಂದಾಗ ನೆಕ್ಸ್ಟ್ ಕಂಟಿನ್ಯೂಟಿ ಇಲ್ಲ ಅಂದರೆ ಒಂದು 15 ದಿನದಲ್ಲಿ ಮತ್ತೆ ನನಗೆ 10-15 ದಿನದಲ್ಲಿ ಗಡ್ಡ ಬರುತ್ತೆ ಅನ್ನೋದು ಬಂದ್ಬಿಡುತ್ತೆ, ಆ ಸಿನಿಮಾ ಮಾಡ್ಬೋದು ಅಂದಾಗ ನಾನು ಆ ಕಂಟಿನ್ಯೂಟಿ ನಾನು ಮೇಂಟೈನ್ ಮಾಡೋದಕ್ಕೋಸ್ಕರ ನಾನು ಗಡ್ಡ ತೆಗಿತೀನಿ. ನನಗೇನಿಲ್ಲ ಪಾತ್ರಕ್ಕೋಸ್ಕರ ಗಡ್ಡ ತೆಗಿಬೇಕು ಅನ್ನೋದೇನಿಲ್ಲ. ಪಾತ್ರಕ್ಕೋಸ್ಕರ ಗಡ್ಡ ಇನ್ನೂ ಜಾಸ್ತಿ ಮಾಡ್ತೀನಿ.
ಕಮ್ಮಿನೂ ಮಾಡ್ತೀನಿ ಅಥವಾ ತೆಗಿಬೋದು. ಬಟ್ ನನಗೆ ಪ್ಲಸ್ ಆಗ್ತಾ ಹೋಗ್ತಾ ಇದೆ ಆ ಥರ ಒಂದು ಪಾತ್ರಗಳು ಏನು ಬರುತ್ತೆ ನನಗೆ, ನನ್ನ ಏಜ್ ಇರ್ಬೋದು, ನನ್ನ ಇದಿರ್ಬೋದು, ನನಗೆ ಪ್ಲಸ್ ಆಗ್ತಾ ಹೋಗ್ತಾ ಇದೆ. ನಾನು 1986ರಲ್ಲಿ ಆ್ಯಕ್ಟ್ ಮಾಡಿದ್ದಂಥ ಒಂದು ಮುತ್ತಿನ ಕಥೆ ಇರ್ಬೋದು, ಮತ್ತು ಸಂಕ್ರಾಂತಿ ಇರ್ಬೋದು, 1983ರಲ್ಲಿ ಆ್ಯಕ್ಟ್ ಮಾಡಿದಂಥ 81ರಲ್ಲಿ ಆ್ಯಕ್ಟ್ ಮಾಡಿದಂಥ ಹಿಂದಿ ಫಿಲ್ಮ್ ಗಿದ್ದಿರ್ಬೋದು, 83ರಲ್ಲಿ ಹೊಸ ನೀರು ಇರ್ಬೋದು ಅನಂತನಾಗ್ ಸುಹಾಸ್ನಿ ಅವ್ರ ಜೊತೆ, ಎಲ್ಲದರಲ್ಲೂ ಗಡ್ಡ ಇದೆ. ಸೊ ಕಾಲಕ್ರಮೇಣ ನನ್ನ ಏಜಿಗೆ ತಕ್ಕಂಗೆ ಗಡ್ಡ ಬೆಳ್ಳಗಾಗ್ತಾ ಇರುತ್ತೆ, ಕರಿಗಡ್ಡ ಇರುತ್ತೆ. ಸೊ ಅವತ್ತಿಂದ ನಾನು ಆ ಗಡ್ಡದ ಜೊತೆನೇ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಗುರ್ತಿಸ್ಕೊಂಡು. ಸೂಪರ್. ಸೊ ಎಸ್ ಫ್ರೆಂಡ್ಸ್, ಎಲ್ಲೋ ಒಂದು ಕಡೆ ಈ ಮಾತಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಏನಂತ ಅಂದರೆ, ಯಾವತ್ತೇ ಆದರೂ ಏನೇ ಒಂದು ಕೆಲಸಕ್ಕೆ ಹೋದಾಗ ಪ್ರಿಪ್ರೇಷನ್ ಇರಲಿ, ಆದರೆ ಮಗಪ್ ಆಗುವಂತಹ ಪ್ರಿಪ್ರೇಷನ್ಸ್ ಬೇಡ. ಮತ್ತು ಮೇಯ್ನಾಗಿ ಈ ಆರ್ಟಿಸ್ಟ್ ಫೀಲ್ಡಲ್ಲಿ ಇದ್ದಾಗ ಆದಷ್ಟು ನಾವು ಡೈರೆಕ್ಟರ್ ಆರ್ಟಿಸ್ಟ್ ಆದರೆ ನಾವು ವರ್ಸಟೈಲ್ ಆಗ್ಬೋದು ಅಂತ ಸರ್ ತುಂಬ ಸಿಂಪಲ್ಲಾಗಿ ಹೇಳಿದ್ದಾರೆ. ಸೊ ಯಾರಾದರೂ ಆರ್ಟಿಸ್ಟ್ ಆಗೋರು ಕೆಲವೊಂದು ಪಾಯಿಂಟ್ಸ್ ಬೇಕು ಅಂದರೆ ಈ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಸರ್, ನೀವೇ ಹೇಳ್ದಂಗೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಾ. ಮತ್ತು ಮೇನ್ ಥಿಂಗ್ ಆಗಿ ನಿಮ್ಮ ಕೆರಿಯರ್ ಸ್ಟಾರ್ಟ್ ಹೇಗೆ ಆಯಿತು ಅಂತ, ಯಾಕಂದರೆ ಎಲ್ರಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನೋದಿರುತ್ತೆ. ಇವಾಗಿನ ಕರಿಸುಬ್ಬು ಸರ್ನು ನೋಡೋದಕ್ಕೂ ಕೆರಿಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನೋಡೋದಕ್ಕೂ ಏನಾದರೂ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆ ಡಿಫ್ರೆನ್ಸ್ ಏನು ಅಂತ, ಹೆಂಗೆ ಇಂಡಸ್ಟ್ರಿ ಕಡೆಗೆ ಒಲವಾಯಿತು ನಿಮಗೆ ಅಂತ? ಅಲ್ಲ, ಇಂಡಸ್ಟ್ರಿ ನಾನು ಬಹಳಷ್ಟು, ನೀವು ಬಹಳ ಹಿಂದೆ ಇಂಟರ್ವ್ಯೂ ಮಾಡಿದ್ದೀರಾ, ಮತ್ತು ಅದನ್ನು ರಿಪೀಟ್ ಮಾಡೋ ಅಗತ್ಯ ಇಲ್ಲ ಅನಿಸುತ್ತೆ. ಯಾಕೆಂದರೆ ಎಗೇನ್ ಅದೇ ಸೇಮ್ ರಿಪೀಟ್ ಆಗುತ್ತೆ. ನಾನು ಬಾಲ್ಯಕ್ಕೆ ಹೋಗಬೇಕಾಗತ್ತೆ, ಬಾಲ್ಯದಿಂದ ನಾನು ತರಕಾರಿ ತೆಗೆದಿದ್ದು, ಮುಸುರೆ ತಿಕ್ಕಿದ್ದು, ದನಗಳ ಸಗಣಿ ಬಾಚಿದ್ದು, ಒಂದು ಪ್ಯಾಷನ್ ಅನ್ನೋದು ಬಂತು ನನಗೆ ರಂಗಭೂಮಿ ಕಡೆ ಮತ್ತು ಸಿನಿಮಾ ರಂಗದ ಕಡೆ. ಆ ಪ್ಯಾಷನ್ ಅನ್ನೋ ಬಂದಾಗ ಆ ಪ್ಯಾಷನನ್ನು ಬೆಳೆಸ್ಕೊಂಡು ಕಲಿತಾ ಹೋದೆ ನಾನು ಅಷ್ಟೇ. ಚಿಕ್ಕಂದಿನಿಂದ ಪ್ಯಾಷನ್ ಬಂತು. ನಮಗಿದ್ದಂಥ ಸೀಮಿತ ಅವಕಾಶಗಳಲ್ಲಿ, ಆಗಿನ ಒಂದು ಟೆಕ್ನಾಲಜಿನಲ್ಲಿ ನಾವು ಎಲ್ಲವನ್ನೂ ಕಲಿತಾ ಹೋದ್ವಿ. ರಂಗಭೂಮಿಗೆ ಹೋದಾಗ ರಂಗಭೂಮಿಯಲ್ಲಿ ಬರೀ ನಟನೆ ಕಡೆ ಗಮನ ಕೊಡದೆ, ಬ್ಯಾಕ್ ಸ್ಟೇಜ್ ಕಡೆ ಗಮನ ಕೊಟ್ವಿ, ಮೇಕಪ್ ಕಲಿತ್ವಿ, ಮೊಳೆ ಹೊಡೆಯೋದು ಕಲಿತ್ವಿ, ಕಾಸ್ಟ್ಯೂಮ್ ಕಡೆ ಕೆಲಸ ಮಾಡ್ತಾಯಿದ್ವಿ, ಆರ್ಗನೈಸಿಂಗ್ ಕಡೆ ನಾವು ಮುನ್ರಂಗಪ್ಪ ಅಂತ ಕರಿತಾ ಇದ್ವಿ ರಂಗಭೂಮಿನಲ್ಲಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೆ. ಅದೇ ಥರ ಇವತ್ತು ಪ್ರೊಡಕ್ಷನ್ ಮ್ಯಾನೇಜರ್ಗಳು. ಅದೇ ಥರ ಸಿನಿಮಾ ರಂಗಕ್ಕೆ ಬಂದಾಗ ಸಿನಿಮಾ ಅನ್ನೋದು ಏನು ಅಂತ ಕಲಿಬೇಕು ಅಂದ್ಬಿಟ್ಟು ಎಡಿಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಎಲ್ಲ ಡಿಪಾರ್ಟ್ಮೆಂಟ್ಗಳು, ಹಾರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಪ್ರೊಡಕ್ಷನ್ ಮ್ಯಾನೇಜರ್ ಆದೆ, ಒಂದು ಪ್ರೊಡಕ್ಷನ್ ಬಾಯಾಗೂ ಕೆಲಸ ಮಾಡಿದ್ದೀನಿ ನಾನು. ಕೆಲವು ಡಾಕ್ಯುಮೆಂಟ್ರಿ ಫಿಲ್ಮ್ಗಳು ಮಾಡಿದಾಗ ನಾನೇ ಮ್ಯಾನೇಜರು, ನಾನೇ ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನೇ ಎಲ್ಲೋ ಬಂದಾಗ ಒಂದು ಆರ್ಟಿಸ್ಟ್ ಆಗ್ತಿದ್ದೆ, ನಾನೇ ಒಬ್ಬ ಪ್ರೊಡಕ್ಷನ್ ಬಾಯ್ ಆಗ್ತಿದ್ದೆ. ಸೊ ಕಲಿಯುವಂಥ ಮಜಲುಗಳಿದೆಯಲ್ಲ, ಒಬ್ಬ ಕಲಿಕೆಯ ವಿದ್ಯಾರ್ಥಿಯಾಗಿ ನಾನು ಇವತ್ತು ಇನ್ನೂ ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಷ್ಟಪಡ್ತೀನಿ. ಆ ಕಲಿಯೋ ಒಂದು ಏನು ಚಪಲ ಇದೆಯಲ್ಲ, ಆ ಹುಚ್ಚು ಮತ್ತು ಆ ಪ್ಯಾಷನ್ ಅಂತ ಏನು ಕರಿತೀರ ನೀವು ಇಂಗ್ಲೀಷ್ನಲ್ಲಿ, ಆ ಪ್ಯಾಷನ್ ಇದ್ದಾಗ ನಮಗೆ ಏನು ನಾವು ಕಲ್ತು ಬಿಟ್ಟಿದ್ದೀವಿ ಅಥವಾ ದೊಡ್ಡವ್ರು ಆಗೋಗ್ಬಿಟ್ಟಿದ್ದೀವಿ ಅಂತ ಏನೂ ಅನಿಸೋದಿಲ್ಲ ನಮಗೆ. ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ, ಜನಗಳ ಸಂಪರ್ಕ ಬೆಳೀತಾ ಹೋಗುತ್ತೆ, ಒಬ್ಬ ಕೆಲಸ ಕಾರ್ಯಗಳು ಕಲಿತಾ ಹೋಗ್ತೀವಿ. ಸೊ ಆ ಇದರಲ್ಲಿ ನಾವು ಇವತ್ತಿಗೂ ನಾನು ರಂಗಭೂಮಿ ಇದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿರೋದು ಬರೀ ಆ್ಯಕ್ಟರ್ಗೆ ಅಂತ ಅನ್ನೋದಿಲ್ಲ. ಕೆಲವು ಜನಗಳಿಗೆ ಆ್ಯಕ್ಟರ್ ಆಗಿದೆ, ಪ್ರೊಡ್ಯೂಸ್ ಮಾಡಿದ್ದೀನಿ, ಸ್ಟುಡಿಯೋ ಓನರ್ ಆಗಿದ್ದೀನಿ. ಈ ಸ್ಟುಡಿಯೋನಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ಕೆಲಸ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ಕೆಲವು ಸತಿ ಎಷ್ಟೋ ಸತಿ ತಿಳ್ಕೊಳ್ತಾ ಹೋಗ್ತಾ ಇರ್ತೀನಿ. ಟೆಕ್ನಾಲಜಿ ನಮಗೆ ತಿರ್ಲಿಲ್ಲ ಅಂದರೂ ಜೊತೆ ಪಕ್ಕದಲ್ಲಿ ಇದ್ದವ್ರ ಹತ್ರ ತಿಳ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಒಂದು ನಾಲೆಡ್ಜ್ ಬೆಳೆಸ್ಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬರು. ಸೊ ಅದು ದಟ್ ಈಸ್ ಕಾಲ್ಡ್ ಎ ಪ್ಯಾಷನ್ ಅಂತ ನೀವು ಇಂಗ್ಲೀಷ್ನಲ್ಲಿ ಪ್ಯಾಷನ್ ಅಂತ ಕರಿತೀವಿ. ಯಾಕೆ ನಾವು ನಿಮ್ಗಳ ಥರ ವಿದ್ಯಾವಂತರಲ್ಲ ನಾವು. ಸರ್ ಆ್ಯಕ್ಚುಲಿ ನೋಡಿ ಅಲ್ಲ ಫ್ರೆಂಡ್ಸ್, ಏನಂದರೆ ಒಂದು ನೋಟ್ ಡೌನ್ ಮಾಡಬೇಕು. ಕರಿಸುಬ್ಬು ಸರ್ ಮಾತಾಡ್ತಾ ಇದ್ದಾರೆ ಅಂದರೆ ಒಂದು ಆ್ಯಂಕರ್ ಸೈಲೆಂಟಾಗಿ ಕೇಳಿಸ್ಕೊಂಡಿರ್ತಾರೆ. ಸೊ ಇವರು ನಮಗೆ ಹೇಳ್ತಿದ್ದಾರೆ ನಿಮ್ಮ ಥರ ನಮಗೆ ಮಾತಾಡೋಕ್ಕೆ ಬರಲ್ಲ ಅಂತ. ಒಬ್ಬೊಬ್ಬ ಸರ್ ಆ್ಯಕ್ಚುಲಿ ಅದಕ್ಕೆ ನೋಡಿ ಯಂಗ್ಸ್ಟರ್ಸಿಂದ ಹಿಡಿದು ಏಜ್ ಆಗಿರೋರವ್ರಿಗೂ ನಿಮ್ಮ ಕಂಡ್ರೆ ಇಷ್ಟ ಬೀಳೋದು ಇದೇ ಕಾರಣ. ಯಾಕಂದರೆ ಮಾತು ಎಲ್ಲ ಗೊತ್ತಿರುತ್ತೆ, ಆದರೂ ಯಾರನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಕಲ್ತಿದ್ದೀರಾ ನೀವು. ಆಲ್ಮೋಸ್ಟ್ ಮೇ ಬಿ ಓಕೆ, ಖಂಡಿತ ಎಲ್ಲ ಒಂದು ಕಡೆ. ಲಾಸ್ಟ್ ಟೈಮ್ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಿದಾಗ ಒಂದು ವಿಷಯ ನಾನು ಕಲ್ತಿದ್ದು, ಯಾಕಂದರೆ ಲೈಫ್ ಯಾವತ್ತೂ ಎಂಡ್ ಆಗಲ್ಲ, ಪ್ರತಿ ನಿಮಿಷನೂ ಏನಾದ್ರು ಒಂದು ಹೊಸದು ಕಲಿತಾ ಇರ್ತೀವಿ ಹೊಸ ವ್ಯಕ್ತಿಗಳಿಂದ ಅಂತ. ಇನ್ನೊಂದು ಆಲ್ಮೋಸ್ಟ್ ಆಫೀಸಲ್ಲಿ ನಾವಿದ್ದೀವಿ, ಆಫೀಸಲ್ಲಿ ತುಂಬ ಕಡೆ ನೋಡಿದಾಗ ಬಾಬಾ ಕಾಣ್ತಾ ಇದ್ದಾರೆ. ಸೊ ನೀವು ಬಾಬಾ ದೊಡ್ಡ ಭಕ್ತರು ಅಂತ ಗೊತ್ತು. ಸೊ ತುಂಬ ಜನ ಬಾಬಾನ ತುಂಬ ಫಾಲೋ ಕೂಡ ಮಾಡ್ತಾರೆ. ಹಿಂಗೆ ಈಗ ಎಷ್ಟೋ ನಮ್ಮ ಮನೆ ದೇವ್ರುಗಳೇ ಬೇರೆ ಇರ್ತಾರೆ, ಬಟ್ ಬಾಬಾಗೆ ನಾವು ಎಲ್ಲರೂ ಕನೆಕ್ಟ್ ಆಗ್ತೀವಿ. ಹೇಗೆ ಸರ್ ಇದು? ನಾನು 1993ರಲ್ಲಿ ಬಾಬಾ ಫಸ್ಟು ಶಿರ್ಡಿಗೆ ಹೋಗಿದ್ದು. ಶಿರ್ಡಿಗೆ ಹೋಗಿ ಸಾಯಿಬಾಬಾ ಭಕ್ತನಾದೆ.
ಸೊ ನನಗೆಲ್ಲ ದೇವರು ಯಾರೇ ಈಗ ನೀವು ಯಾವ್ದಾದ್ರು ಒಂದು ಹೊಸ ದೇವಸ್ಥಾನದ ಬಗ್ಗೆ ಹೇಳಿದ್ರೆ ಅಲ್ಲಿ ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ನನಗೆ. ಇನ್ನು ಕೆಲವರು ಬರೀ ಬಾಬಾನೇ ಪೂಜೆ ಮಾಡಬೇಕು, ಬಾಬಾ ಬಿಟ್ಟರೆ ಬೇರೆ ಇಲ್ಲ ಅಂತ. ನಾನು ಆ ಥರ ಏನಲ್ಲ, ನಾನು ಒಬ್ಬ ನಾಸ್ತಿಕನೇ. ನಾನು ಆಸ್ತಿಕ ಅಂತೂ ಅಲ್ಲ. ಯಾವುದೇ ನಾನು ಚರ್ಚ್ಗೆ ಹೋಗಿದ್ದೀನಿ, ದರ್ಗಾಗೆ ಹೋಗಿದ್ದೀನಿ, ಮತ್ತು ನಮ್ಮ ಮನೆ ದೇವರು ವೆಂಕಟೇಶ್ವರ ಆಗಿರ್ಬೋದು, ಮತ್ತು ನಾನು ಭಾಳ ಹೆಚ್ಚಿಗೆ ಇಷ್ಟಪಡೋದು ಒಂದು ಸಾಯಿಬಾಬಾ ಇರ್ಬೋದು, ಮತ್ತು ಆರಾಧ್ಯ ದೈವ ನನಗೆ ನರಸಿಂಹಸ್ವಾಮಿ ಮತ್ತು ಆಂಜನೇಯ. ಭಾಳ ರೆಗ್ಯುಲರಾಗಿ ನಾನು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಇವಾಗ ಪಾರ್ಕ್ ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಇರುತ್ತೆ. ಗಾಳಿ ಹನುಮಂತನ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಹೋಗ್ತಿದ್ದೆ ನಾನು ಭಾಳ ಅದೇನೋ ಭಾಳ ಚಿಕ್ಕ ವಯಸ್ಸಿಂದನೂ ನನಗೆ ಸ್ವಲ್ಪ ದೇವರು, ಆಸ್ತಿಕ, ಆಧ್ಯಾತ್ಮಿಕ, ಸೊ ಅದ್ರ ಕಡೆ ತುಂಬ ಒಲವಿದೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಗಣೇಶೋತ್ಸವ ಮತ್ತು ರಾಮನವಮಿ ಎಲ್ಲ ಆದಾಗ ಅಲ್ಲಿ ಹರಿಕತೆ ಎಲ್ಲ ಮಾಡ್ತಾಯಿದ್ರು. ಆ ಹರಿಕತೆಯಲ್ಲಿ ರೆಗ್ಯುಲರಾಗಿ ಹೋಗಿ ಕೂತ್ಕೊಳ್ತಿದ್ವಿ. ಭಾಳ ಇಂಟ್ರೆಸ್ಟ್ ನಮಗೆ. ಯಾವಾಗ ನಾವು ಚಿಕ್ಕ ಹುಡುಗರಿದ್ದಾಗ ಗುರುರಾಜನ್ ನಾಯ್ಡು ಈ ಥರ ಮಹಾನ್ ಪಂಡಿತರೆಲ್ಲ ಹರಿಕತೆಗಳನ್ನ ಕೇಳಿದ್ದೀನಿ. ಅದ್ರ ಜೊತೆಗೆ ನಾಟಕದ ಒಲವು, ಮತ್ತು ಚಿಕ್ಕಂದಿನಿಂದನೂ ನನಗೆ ಮಹಾಭಾರತ, ರಾಮಾಯಣ ಇವೆಲ್ಲ ಓದಬೇಕು, ಪುರಾಣಗಳ ಬಗ್ಗೆ ತಿಳ್ಕೋಬೇಕು, ಶಿವಪುರಾಣ, ಸ್ಕಂದ ಪುರಾಣ ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅನ್ನೋದು ಚಿಕ್ಕಂದಿನಿಂದನೂ ಏನೋ ಒಂದು ಆಸಕ್ತಿ ಬಂದಿದೆ. ಒಂದು ವೈಬ್ರೇಷನ್ ಅಂತಲೇ ಹೇಳ್ತಾರಲ್ಲ, ಆ ವೈಬ್ರೇಷನ್ ಮೊದಲಿಂದನೂ ಇದೆ ನನಗೆ. ಸೊ ಅದೇ ಥರ ಸಹಜವಾಗಿ ಬಾಬಾ, ಈಗ ಅಲ್ಲೊಂದು ಫೋಟೋ ಇದೆ ನೋಡಿ, ಅಲ್ಲಿ ಯಾರು ಅಜ್ಜ ಅವರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಉತ್ತರ ಕರ್ನಾಟಕದಲ್ಲಿ ಆ ಅಜ್ಜ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಒಂದು ದೇವಸ್ಥಾನಕ್ಕೆ ಹೋಗಿ, ಅವರ ಒಂದು ಮಠಕ್ಕೆ ಹೋಗಿ ಅಜ್ಜ ಅವರು ನಾವು ಇದು ಮಾಡಿಕೊಂಡು ಸಂಪತ್ತಿಗೆ ಸವಾಲ್ ಸಿನಿಮಾ ಅಲ್ಲಿ ಡಿಸೈಡ್ ಆಯಿತು ಅಂತ ಅಂದ್ಬಿಟ್ಟು ಆ ಮಠ ನಡೆಸ್ತಾ ಇರೋಂಥವ್ರು ಇತ್ತೀಚಿನ ಜನಾಂಗದವ್ರಿಗೆ ಒಂದು 5 ವರ್ಷಕ್ಕೆ ಹಿಂದೆ ಕೊಟ್ಟರು. ಸೊ ನೋಡಿದಾಗ ಏನೋ ಒಂದು ವೈಬ್ರೇಷನ್ ಆಯಿತು, ಆಫೀಸಲ್ಲಿ ತಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅದೇ ಥರ ವರ್ಷಕ್ಕೊಂದು ಸತಿ ಅಥವಾ 2 ವರ್ಷಕ್ಕೊಂದು ಕಾಲಾವಕಾಶ ಸಿಕ್ಕಾಗ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ. ಪ್ರತಿದಿನ ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ, ಮಂತ್ರಾಲಯಕ್ಕೆ ಹೋಗ್ತೀನಿ. ಸೊ ನನಗೆಲ್ಲ ದೇವರುಗಳು ಹೆಚ್ಚಾಗಿದೆ. ಸೊ ಕೆಲವು ಅಟ್ರಾಕ್ಷನ್ ಇರುತ್ತೆ. ಶಿರ್ಡಿಗೆ ಹೋದಾಗ ಅದು ಯಾವುದೋ ಸಾಯಿಬಾಬಾ ಫೋಟೋ 3D ಮೌಂಟಲ್ಲಿ ಮಾಡಿದರು. ಸೊ ಅದು ಅಟ್ರಾಕ್ಷನ್ ಇತ್ತು, ಅದನ್ನು ಪರ್ಚೇಸ್ ಮಾಡಿದೆ. ನನ್ನ ಮಗಳು, ನನ್ನ ವೈಫು ಶಿರ್ಡಿಗೆ ಹೋದಾಗ ಅದು ಕಣ್ಣಿಂದು ಸುದೀಪ್ ಅವ್ರ ತಾಯಿ ಪ್ರೆಸೆಂಟ್ ಮಾಡಿದ್ದು ನನಗೆ ಆ ಫೋಟೋ, ಕಣ್ಣಿನ ಫೋಟೋ. ಸೊ ಆ ಥರ ಅಟ್ರಾಕ್ಷನ್ ಆಗಿರೋದು. ಈಗ ಎಲ್ಲ ಕಡೆಯಿಂದನೂ ದೇವ್ರದ್ದು, ಈಗ ವೆಂಕಟೇಶ್ವರ ದೇವರ ನಾನು ಬೇರೆ ಥರನೇ ಇಟ್ಟಿದ್ದೀನಿ. ಸೊ ಆಮೇಲೆ ವಿಗ್ರಹಗಳು ಇರ್ಬೋದು. ನಾನು ದೇವ್ರನ್ನ ಪೂಜೆ ಮಾಡೋ ರೀತಿಯೇ ಬೇರೆ ಇರುತ್ತೆ. ಸೊ ಬಂದ ತಕ್ಷಣ ದೇವಸ್ಥಾನ ಥರ ಇರಬಾರ್ದು ಅನ್ನೋದು ಒಂದು ನನಗೆ. ನ್ಯಾಚುರಲ್ ಆಗಿರಬೇಕು, ಅಲ್ಲೂ ದೀಪ ಉರಿತಾ ಇರಬೇಕು. ಆ ದೀಪಂ ಪರಂ ಜ್ಯೋತಿ ಅಂತ ಹೇಳ್ತಾರಲ್ಲ, ಆ ದೀಪದ ಒಂದು ವೈಬ್ರೇಷನ್ ಇರುತ್ತೆ. ಸೊ ಎಲ್ಲ ಸಮಸ್ತ ಕತ್ತಲೆಯನ್ನು ಹೊಡೆದೋಡಿಸೋವಂಥದ್ದು ಒಂದು ದೀಪದ ಬೆಳಕು ಅಂತ ಹೇಳ್ತಾರಲ್ಲ, ಆ ಥರ ದೀಪಂ ಪರಂ ಜ್ಯೋತಿ ಅಂತ ಹೇಳಿದಾಗ ಆ ದೀಪಕ್ಕೆ ನಮಸ್ಕಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಅದಕ್ಕೆ ಆ ದೀಪ ಇಡಬೇಕಾದ್ರೂ ನಾನು ಬೇರೆ ಥರನೇ ಒಂದು ಬೇರೆ ರೀತಿಯೇ ಇಟ್ಟಿರ್ತೀನಿ. ನಾನು ಬಂದವರೆಲ್ಲ ನೋಡ್ತಾರೆ, ಈ ಥರ ದೀಪ ಎಲ್ಲೂ ನೋಡಿಲ್ವ ಅಂತ. ಅಲ್ಲಿ 2-3 ಥರದ್ದು ಹುಡುಕಿ ಅದರೊಳಗಡೆ ಏನೋ ಇಟ್ಟು ದೀಪ ಹಚ್ಚಿರ್ತೀನಿ. ಅಂದರೆ ಸರ್, ಎಲ್ಲೋ ಒಂದು ಕಡೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಮಾಡೋ ಕೆಲಸದಲ್ಲೂ ಕ್ರಿಯೇಟಿವ್ ಆಗಿ ಮಾಡ್ತೀರಾ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಇಂಟ್ರೆಸ್ಟ್. ಓಕೆ ಸರ್, ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ ಬರೀ ಆಗಿರೋದು ಒಂಥರ ಕಷ್ಟ ಅನ್ನೋದಾದರೆ, ನಿಮ್ಮದು ಆರ್ಟಿಸ್ಟ್ ಆಗಿದ್ದೀರಾ, ಪ್ರೊಡ್ಯೂಸರ್ ಆಗಿದ್ದೀರಾ ಕೆಲವು ಸಿನಿಮಾಗಳಲ್ಲಿ, ಆಮೇಲೆ ನೀವೇ ಹೇಳ್ದಂಗೆ ಪ್ರೊಡಕ್ಷನ್ ಕೂಡ ಒಂದ್ಸತಿ ಮಾಡಿ ನೋಡಿದ್ದೀನಿ. ಅದಾದಮೇಲೆ ಓನ್ ಸ್ಟುಡಿಯೋ, ಆಮೇಲೆ ಇವಾಗ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ತುಂಬ ಜನಕ್ಕೂ ಗೊತ್ತಿರುತ್ತೆ, ಯಾಕಂದರೆ ತುಂಬ ಟೀಮ್ಸ್ಗಳಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ ಪೋಸ್ಟ್ ಪ್ರೊಡಕ್ಷನ್ಗೆ. ಸೊ ಒಟ್ಟಾರೆ ಈ ಜರ್ನಿನ ಹೇಗೆ ವಿಸ್ತಾರ ಮಾಡ್ತೀರಾ ಅಂತ? ವಿಸ್ತಾರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಅಕ್ರಾಸ್ಲಿ ನಿಯರ್ಲಿ 65 ಇಯರ್ಸ್ ಇಂಡಸ್ಟ್ರಿ, 50 ಇಯರ್ಸ್ ಇಂಡಸ್ಟ್ರಿ. ನಾನು 15 ವರ್ಷಕ್ಕೆ ಇಂಡಸ್ಟ್ರಿಗೆ ಬಂದಿದ್ದು, ಇದು 50ನೇ ವರ್ಷ ಆಗ್ತಾಯಿದೆ ಇಂಡಸ್ಟ್ರಿನಲ್ಲಿ. ವಿಸ್ತಾರ ಗೊತ್ತಿಲ್ಲ, ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ನಡೆಸ್ಕೊಂಡು ಹೋಗಬೇಕು ಅಂತ. ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಇವತ್ತಿನ ಜನ್ರೇಷನಲ್ಲಿ ಹೇಳೋದು ಭಾಳ ಕಷ್ಟ ಇದೆ. ನನ್ನ ಮೇಲೆ ಅದಾದಮೇಲೆ ನನ್ನ ಮಗ ಎಷ್ಟು ದಿನ ನಡ್ಸ್ಕೊಂಡು ಹೋಗ್ತಾನೆ ಸ್ಟುಡಿಯೋ ಗೊತ್ತಿಲ್ಲ. ಸೊ ನಡೀತಾ ಇದೆ, ನಡೆಯೋವರೆಗೂ ನಡೀಬೇಕು. ಯಾಕೆ ನಾವು ಹೀಗೆ ಚೌಕಟ್ಟು ಹಾಕ್ಕೊಂಡು ಹೀಗೆ ಮಾಡ್ಕೊಳ್ತೀವಿ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಒಂದು ಚೌಕಟ್ಟು ಹಾಕ್ಕೋಬೇಕು. ಒಂದು ಬದುಕಿನಲ್ಲಿ ನಮಗೆ ಒಂದು ಡಿಸಿಪ್ಲೀನು ಮತ್ತು ಒಂದು ಚೌಕಟ್ಟು ಅನ್ನೋದು, ಒಂದು ಶಿಸ್ತು ಅನ್ನೋದು ಬೇಕು. ಆ ಒಂದು ಚೌಕಟ್ಟು ನಾನು ಹಾಕ್ಕೊಂಡಿರ್ತೀನಿ. ಆದರೆ ವಿಸ್ತಾರ ಮಾಡೋದ್ರ ಬಗ್ಗೆ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ.
ಹಾಗಾಗಿ ಓಕೆ. ಸೊ ಸರ್, ಆಲ್ಮೋಸ್ಟ್ ನೀವೇ ಹೇಳಿದ್ರಿ ಈಗ ಸಿಚುವೇಶನ್ ಸ್ಯಾಂಡ್ಲ್ವುಡಲ್ಲಿ ತುಂಬಾ ವರ್ಸಿ ಆಗಿದೆ ಅಂತ. ಅದ್ರ ಬಗ್ಗೆ ಡೈರೆಕ್ಟಾಗಿ ನಾವು ಮಾತಾಡೋದು ಬೇಡ, ಬಟ್ ಎಲ್ಲೋ ಒಂದು ಕಡೆ ಹಂಗೆ ಅನ್ಸುತ್ತೆ ಸರ್, ವೈ ದ ಯಂಗ್ಸ್ಟರ್ಸ್ ಆರ್ ಅದಕ್ಕೆ ಒಂಥರ ಮೋಟಿವೇಟ್ ಆಗ್ತಿದಾರ ಏನು? ಯಾಕಂದರೆ ನೋಡಿದವರು ಯೂಶಲಿಯಾಗಿ ಟಿ ವಿ ಆಗಿದಾಗ ಮೊದಲೆಲ್ಲ ಕೊರೋನಾ ಅಂತ ಹೆಂಗೆ ಬಂತು, ಈಗ ಆ ಪದಗಳು ನಾವು ಯೂಸ್ ಮಾಡೋದು ಬೇಡ, ಯಾಕಂದರೆ ಎಲ್ಲ ಕಡೆ ಅದೇ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇದು ಒಂಥರ ನಮ್ಮ ಸ್ಯಾಂಡ್ಲ್ವುಡ್ಗೆ ನೆಗೆಟಿವ್ ಶೇಡ್ ಕೊಡ್ತಿದೆ ಅಂತ ಅನ್ಸುತ್ತಾ ಅಂತ? ಸ್ಯಾಂಡ್ಲ್ವುಡ್ಗೆ ನೆಗೆಟಿವ್ ಶೇಡ್ ಕೊಡ್ತಿದೆ ಅಂತ ನಾವು ಭಾವಿಸೋದು ತಪ್ಪಾಗುತ್ತೆ. ಯಾಕೆಂದರೆ ಯಾರೋ 4 ಜನ ಹೋಗ್ಬಿಟ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಅದಕ್ಕೆ ವ್ಯಸನಿಗಳಾಗಿ ಅವ್ರು ಮಾಡಿದ್ದಾರೆ ಅಂದರೆ ಇಡೀ ಸ್ಯಾಂಡ್ಲ್ವುಡ್ನ ಬೆರಳು ಮಾಡಿ ತೋರಿಸೋದಿದೆಯಲ್ಲ, ಅದು ತಪ್ಪು ಅನ್ನೋದು ನನ್ನ ಭಾವನೆ. ಇದ್ರ ಪ್ರಕಾರ ನನಗೆ ಭಾಳಷ್ಟು ಚಾನಲ್ ಅವ್ರು ನಾನು ಕೇಳಿದಾಗ ಇದ್ರ ಬಗ್ಗೆ ನಾನು ಎಲ್ಲೂ ಡಿಸ್ಕಷನ್ ಬರೋದಿಲ್ಲನೇ ಅಂದೆ. ಯಾಕೆಂತಂದರೆ ನಮ್ಮ ಯುವ ಸಮೂಹನ ಹಾಳು ಮಾಡ್ತಾ ಇದ್ದಾರೆ ಜನಗಳು, ಅದಕ್ಕೆ ಆದಂಥ ಇದ್ದಾರೆ. ಈಗ ನೋಡಿ, ಅವ್ರು ಸಿಗಾಕೊಂಡಿರೋರೆಲ್ಲ ಎಲ್ಲರೂ ಸ್ಯಾಂಡ್ಲ್ವುಡ್ ಅವರಲ್ಲ. ನಿನ್ನೆ ಹಲವಾರು ಫೋಟೋಗಳನ್ನ ತೋರಿಸ್ತಾ ಇದ್ರು, ಯಾರೋ ಡ್ರಗ್ ಪೆಡ್ಲರ್ಗಳ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಹಾಲಿ ಮಂತ್ರಿಗಳಿರ್ಬೋದು, ನಮ್ಮ ಸಂಗೀತ ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು. ಇವಾಗ ನನಗೂ ಗೊತ್ತಿಲ್ಲ, ನಾನು ಅದು ನೋಡ್ಬಿಟ್ಟು ನಮ್ಮ ಗೆಳೆಯರಿಗೆ ಹೇಳ್ತಾ ಇದ್ದೆ, ನಾಳೆ ನನ್ನ ಫೋಟೋ ಬಂದರೂ ಆಶ್ಚರ್ಯ ಇಲ್ಲ ಅಂತ ಅಂದ್ಬಿಟ್ಟು. ಗೊತ್ತಿರಲ್ಲ, ಯಾವುದೋ ಕಾರ್ಯಕ್ರಮದಲ್ಲಿ ಇರ್ತೀವಿ, ಅವ್ರನ್ನ ಯಾರೋ ಪರಿಚಯ ಮಾಡಿಸ್ತಾರೆ, ಅವ್ರ ವ್ಯವಹಾರಗಳು ಏನು ಅಂತ ನಾವು ಹೋಗ್ಬಿಟ್ಟು ಅವರ ಆಳಕ್ಕೆ ಹೋಗ್ಬಿಟ್ಟು ಅವ್ರ ವ್ಯವಹಾರ ಪತ್ತೆ ಮಾಡಿಬಿಟ್ಟು ಅವ್ರ ಜೊತೆ ನಾವು ಶೇಕ್ ಹ್ಯಾಂಡ್ ಮಾಡೋಕ್ಕಾಗಲ್ಲ ಅವತ್ತಿನ ಪರಿಸ್ಥಿತಿನಲ್ಲಿ. ಆ ರೀತಿ ನಮಗೆ ಯಾವುದೋ ಒಂದು ಇದರಲ್ಲಿ ಯಾವುದೋ ಒಂದು ಬರ್ತಡೇನಲ್ಲಿ ನಮ್ಗೆ ಕೆ ಮಂಜು ಅವ್ರು ಯಾರಿಗೋ ಊಟ ಮಾಡಿಸಿರ್ಬೋದು, ಇಲ್ಲ ಪ್ರೀತಿಯಿಂದ ಒಂದು ಕೇಕ್ ತಿನ್ನಿಸಿರ್ಬೋದು. ನಾನು ಎಷ್ಟೋ ಜನಕ್ಕೆ ಎಷ್ಟೋ ಸತಿ ಒಂದು ಬರ್ತಡೇ ಮಾಡಿದಾಗ ನಮ್ಮ ಸೆಟ್ಟಲ್ಲೇ ಇವಾಗ ಎಕ್ಸಾಂಪಲ್ಗೆ ಒಂದು ರಾಗಿಣಿ ಇದ್ದರು ಅಂದ್ಕೊಳ್ಳಿ, ಸಂಜನಾ, ಈಗ ನಾನು ವರ್ಕ್ ಮಾಡಿದ್ದೀನಿ ಸಂಜನಾ ಜೊತೆಗೆ, ಅಥವಾ ನನ್ನದೇ ಬರ್ತಡೇ ಆಗಿರುತ್ತೆ ಅವತ್ತು ಸಂಜನಾ ದಂಡುಪಾಳ್ಯದಲ್ಲಿ, ಅಥವಾ ರಾಗಿಣಿದೇ ಬರ್ತಡೇ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ರಾಗಿಣಿದು ನಾಟಿ ಕೋಳಿ ಫೋಟೋ ಶೂಟಿಗೆ ನಾನೂ ಹೋಗಿದ್ದೆ. ನಾನು ಹೊರಗೆ ಬಂದಮೇಲೆ ಅಲ್ಲೇನೋ ಒಂದು ಗಲಾಟೆ ಆಯಿತು. ಸೊ ಅವತ್ತಿನ ದಿನ ನಾನು ಅಲ್ಲಿದ್ದರು ಅನ್ನೋದಾದರೆ ಎಷ್ಟು ತಪ್ಪಾಗುತ್ತೆ. ನಮ್ಮ ಕಣ್ಣು ಮುಂದೆ ಏನು ನಡೆದಿದೆ ಅದು ಅಷ್ಟೇ ಇಂಪಾರ್ಟೆಂಟು. ಈಗ ಸಂಜನಾ ಅವ್ರದ್ದು ಒಂದು ಕಾಸ್ಟ್ಯೂಮ್ ಬಗ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು ದಂಡುಪಾಳ್ಯದಲ್ಲಿ. ನಾನು ಹೇಳಿದೆ, ನಾವು ಇರೋವಾಗ ಏನು ಶಾರ್ಟ್ ತೆಗೆದ್ರಿ ಅದಷ್ಟೇ ನಾವು ಹೇಳ್ಬೋದು, ಇಲ್ಲದೇ ಇರೋವಾಗ ಏನು ತೆಗೆದಿರ್ತಾರೆ ನಮಗೇನು ಗೊತ್ತು. ನೋಡಿ, ಅಲ್ಲಿ ನಾನು ಇರೋವಾಗ ಅದನ್ನು ತೋರಿಸ್ತಾ ಇದ್ದಾರೆ, ನಾವೆಲ್ಲ ಬೇರೆ, ನಾನು ಮತ್ತು ಬೇರೆ ಕಲಾವಿದರು ಒಂದು ಶಾರ್ಟು. ಇನ್ನು ಬೇರೆ ಅವ್ರು ಕ್ಲೋಸಪ್ ತೆಗೆಸಿದಾಗ ನಾವು ಇರಲ್ಲ ಅಲ್ಲಿ. ಅವ್ರು ಹೇಗೆ ತೆಗೆದ್ರು, ಅವ್ರ ಮೇಲೆ ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿದ್ರ, ಬಿಚ್ಚಿದ್ರ, ಅದನ್ನು ಗ್ರಾಫಿಕಲ್ ಮಾಡಿದಾರ, ಕೇಳಿದ್ರೆ ನಾನು ಏನು ಆನ್ಸರ್ ಕೊಡೋದು? ಅದು ಡೈರೆಕ್ಟ್ರಿಗೆ ಕೇಳಬೇಕು, ಮತ್ತು ಅಭಿನಯಿಸಿದಂಥ ನಟಿಗೆ ಕೇಳಬೇಕು, ಅವರಿಬ್ಬರಿಗೆ ಗೊತ್ತಿರುತ್ತೆ. ಮತ್ತು 3ನೇ ವ್ಯಕ್ತಿ ಕ್ಯಾಮ್ರಾಮ್ಯಾನ್ ಇರ್ತಾನಲ್ಲಿ. ಸೊ ನೀವಿದ್ರಲ್ಲ ನಾವಿದ್ವಿ ಸರಿ, ಎಲ್ಲ ಸೀನ್ ತೆಗಿಬೇಕಂದ್ರೆ ಅಲ್ಲೇ ಕೂತಿರ್ಬೇಕು ಅನ್ನೋದೇನು ಇಲ್ವಲ್ಲ, ನಮ್ಮ ಮೇಲೆ ಇಲ್ಲಲ್ಲ. ಇವಾಗ ನಮ್ಮದೇ ಇಬ್ಬರದು ಇಂಟರ್ವ್ಯೂ ನಡೀತಾ ಇದೆ, ನೀವು ಮಾತಾಡುವಾಗ ಕ್ಯಾಮ್ರಾ ನಿಮ್ಮ ಮೇಲೆ ಇರುತ್ತೆ, ನಾನು ಮಾತಾಡುವಾಗ ನನ್ನ ಮೇಲೆ ಇರುತ್ತೆ. ಸೊ ಇದನ್ನು ತಿಳ್ಕೊಂಡ್ರೆ ಸಾಕು. ಇನ್ನು ಈ ವ್ಯಸನಿಗಳಿಗೆ ಆಗಬಾರ್ದು ಅಷ್ಟೇ. ಇವಾಗ ಸಿಗರೇಟು ಧೂಮಪಾನ ಮಾಡಬಾರ್ದು ಅನ್ನೋದು ಸಿಗರೇಟ್ ಪ್ಯಾಕ್ ಮೇಲೆ ಬರೆದಿರುತ್ತೆ, ಆದರೆ ಅದನ್ನು ಹಿಡ್ಕೊಂಡು ಕೈಯಲ್ಲೇ ಹಿಡ್ಕೊಂಡು ಸೇರ್ತಾ ಇರ್ತಾರೆ ಎಷ್ಟೋ ಜನ. ಈಗ ನಾವು ನೋಡ್ದಂಗೆ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆ ಕೆಲಸ ಮಾಡಬೇಕಾದ್ರೆ ಈ ಬ್ರೇಕ್ ಟೈಮ್ನಲ್ಲಿ ಬಿಟ್ವೀನ್ 1 and 2 ಬ್ರೇಕ್ ಟೈಮ್ನಲ್ಲಿ ಸುಮಾರು ಜನ ಇಸ್ಪಿಟ್ ಆಡೋರು, ಒಂದು 8 ಜನ ಈ ಲೈಟ್ ಬಾಯ್ಸು ಪ್ರೊಡಕ್ಷನ್ ಬಾಯ್ಸು ಸೇರಿಕೊಂಡು ಇಸ್ಪಿಟ್ ಆಡೋರು. ಗೊತ್ತುಬಿಟ್ಟು ಭಾಳ ಸ್ಟ್ರಿಕ್ಟ್ ಮಾಡಿದೆ, ನನ್ನ ಈ ಟೀಮ್ನಲ್ಲಿ ಯಾರೂ ಇಸ್ಪಿಟ್ ಆಡಬಾರ್ದು ಪ್ರೊಡ್ಯೂಸರ್ಗೂ ಹೇಳಿಬಿಟ್ಟು ಅಂತ. ಯಾಕೆ ಅಂದರೆ ಒಂದೇ ಕಾರಣ, ಇಸ್ಪಿಟ್ ಆಡಬಾರ್ದು ಅಂದರೆ ನೀವು ಅವತ್ತಿನ ದಿನ ಹಿಂದಿನ ದಿನ ಬಾಟ ತೊಗೊಂಡಿರ್ತೀರ, ಇವತ್ತಿನ ಮಧ್ಯಾಹ್ನ ಬ್ರೇಕ್ ಟೈಮ್ನಲ್ಲಿ ಆಡ್ತಾ ಇರ್ತೀರ. 8 ಜನ ಕೂತ್ಕೊಂಡು ಆಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬನೇ ಗೆಲ್ಲೋದು. ಇನ್ನು 7 ಜನ ದುಡ್ಡು ಒಬ್ಬ ತೊಗೊಂಡು ಹೋಗ್ತಾನೆ, ಇನ್ನು 7 ಜನ ಮುಖ ಕಪ್ಪು ಹಾಕ್ಕೊಂಡು ಹೋಗ್ತೀರಾ. ಯಾತಕ್ಕೆ ಮಾಡ್ತೀರಾ? ಇನ್ನು 8 ಜನ ಸೇರಿ ಸಾಯಂಕಾಲ ಎಲ್ಲರೂ ಹೋಗಿ ಒಟ್ಟಿಗೆ ಊಟ ಮಾಡಿ. ಯಾವುದೂ ತಪ್ಪಲ್ಲ, ಸಿಗರೇಟ್ ತಗೊಳ್ಳೋದು ತಪ್ಪಲ್ಲ, ಕುಡಿಯೋದು ತಪ್ಪಲ್ಲ. ಅವರವರ ಲಿಮಿಟೇಷನ್ಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಇರಬೇಕು. ಅದನ್ನೇ ಮಾಡಿಕೊಂಡು ಸಮೂಹ ಹಾಳು ಮಾಡಿ ಅದನ್ನು ಅವ್ರು ಇನ್ವಾಲ್ವ್ ಆಗಿದ್ದಾರೆ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ನೋದಿದೆಯಲ್ಲ. ಈಗ ಮಾಜಿ ಕಮಿಷನರ್ ಭಾಸ್ಕರ್ ರಾವ್ ಜೊತೆಗೆ ಫೋಟೋ ಇತ್ತು, ನನ್ನ ಫೋಟೋನೂ ಇದೆ ಭಾಸ್ಕರ್ ಅವ್ರ ಜೊತೆಗೆ. ದಂಡುಪಾಳ್ಯ ನೋಡಿದಾಗ 100 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ದಂಡುಪಾಳ್ಯ ಸಿನಿಮಾ ಅವ್ರಿಗೋಸ್ಕರ ಹಾಕಿ ನೋಡಿದ್ವಿ. ಅವತ್ತು ನಾವು ಫೋಟೋ ತೆಗೆಸ್ಕೊಂಡಿರ್ತೀವಿ. ನಾನೊಬ್ಬ ಹಲಾಲ್ ಕೋರ, ನಾನು ಏನೋ ದಂಧೆಗಳು ಮಾಡ್ತಾ ಇದ್ದೆ, ಇನ್ನೊಂದು ಮಾಡ್ತಿದ್ದೆ ಅನ್ನೋದು ಭಾಸ್ಕರ್ ಅವ್ರಿಗೆ ಗೊತ್ತಿಲ್ವಲ್ಲ. ಒಬ್ಬ ಕಲಾವಿದ ಇದ್ದಾನೆ ಅಂದ್ಬಿಟ್ಟು ಒಂದು ಫೋಟೋ ತೆಗೆದಿರ್ತಾರೆ. ಆವತ್ತಿನ ದಿನ ಸಿನಿಮಾ ನೋಡೋಕೆ ಇನ್ಯಾರೋ ಬಂದಿರ್ತಾರೆ, ಅವ್ರ ಜೊತೆಗೆ ಫೋಟೋ ತೆಗೆದಿರ್ತಾರೆ. ಇದು ಹೀಗಾಗಿ ಸಮಸ್ತ ಸಿನಿಮಾ ರಂಗನ ಅದಕ್ಕೆ ಗುರಿ ಮಾಡಿಸೋದು ತಪ್ಪು ಅನ್ನೋದು ನನ್ನ ಭಾವನೆ. ಮಾಡಿದವರು ಅದು ಪ್ರೂವ್ ಆಗುತ್ತೆ. ಇವಾಗೆಲ್ಲ ಜುಡಿಷಿಯಲ್ ಕಸ್ಟಡಿಗೆ ಆಗಿದೆ, ಜೈಲಿಗೆ ಹಾಕಿದ್ದಾರೆ, ಬರಬೇಕು. ಎಲ್ಲ ಆರೋಪಿಗಳಷ್ಟೇ. ಅವರು ಒಪ್ಕೊಂಡಿದ್ದಾರೆ, ನಾವೆಲ್ಲ ಒಂದು ಕಾಲು ಮಾತೆ ತೊಗೊಂಡಿದ್ದೀವಿ, ಅರ್ಧ ತೊಗೊಂಡಿರ್ಬೋದು. ಆ ತೊಗೊಂಡಿರೋದು ಅವ್ರ ಬ್ಲಡ್ಡಲ್ಲಿ ಸಿಗಬೇಕು,
ಅದೆಲ್ಲ ಪ್ರೂವ್ ಆಗಬೇಕು. ಪ್ರೂವ್ ಆದಾಗ ಅವರು ಅಪರಾಧಿಗಳಾಗ್ತಾರೆ, ಇದಾಗುತ್ತೆ. ನಮ್ಮ ಸರ್ಕಾರ ಅದನ್ನು ವ್ಯವಸ್ಥೆನಲ್ಲೇ ಲೂಪ್ ಹೋಲ್ಸ್ ಇದೆ. ಆ ವ್ಯವಸ್ಥೆನಲ್ಲಿ ಲೂಪ್ ಹೋಲ್ಸ್ ಇರಬೇಕಾದ್ರೆ ಅದನ್ನು ನಾವು ಯಾರನ್ನೋ ಬೆಟ್ ಮಾಡೋದು ತಪ್ಪಾಗುತ್ತೆ. ಮಾಧ್ಯಮಗಳಿಗೆ ನಾನು ಈ ಮೂಲಕ ಹೇಳೋದು ಒಂದೇ, ದಯವಿಟ್ಟು ಸ್ಯಾಂಡ್ಲ್ವುಡ್ ಅನ್ನೋದನ್ನು ಬಿಡಿ ಅಂತ ಅಂದ್ಬಿಟ್ಟು. ಯಾಕೆ ನಮಗೆ ಇರಿಟೇಷನ್ ಆಗುತ್ತೆ, ನಾವು ಇಂಡಸ್ಟ್ರಿನಲ್ಲಿ ಇದ್ದೀವಿ. ನಾನು ಅವತ್ತೇ ಕಳೆದ ಒಂದು 2-3 ಸತಿ ಬೇರೆ ಬೇರೆ ಚಾನಲ್ಗಳಿಗೆ ಮಾತಾಡಿದಾಗಲೂ ನಾನು ಅದೇ ಹೇಳಿದ್ದು. ಪ್ರತಿ ಒಂದು ಸತಿನೂ ವಾಣಿಜ್ಯ ಮಂಡಳಿ ಬಿಲ್ಡಿಂಗ್ ತೋರಿಸ್ತೀರಾ, ವಾಣಿಜ್ಯ ಮಂಡಳಿನಲ್ಲಿ ಕೂತ್ಕೊಂಡು ಅವ್ಯವಹಾರ ಮಾಡಿದಾರ ಅವರು? ವಾಣಿಜ್ಯ ಮಂಡಳಿನಲ್ಲಿ ಕೂತ್ಕೊಂಡು ಮಾದಕ ದ್ರವ್ಯ ತೊಗೊಂಡಿದ್ದಾರೆ? ವಾಣಿಜ್ಯ ಮಂಡಳಿಲಿ ಏನಾದ್ರು ಮಾದಕ ದ್ರವ್ಯಗಳು ಸಿಕ್ಕಿದೆಯಾ? ನಮಗೆ ನಮ್ಮ ಸೆಟ್ಟಲ್ಲಿ ಗೊತ್ತಾದಾಗ ಏನಾದ್ರು ಮಾಡಿ ಅಂಥವ್ರನ್ನ ನಾವು ಹೇಳ್ತೀವಿ. ಯಾರೋ ಸ್ವಲ್ಪ ಎಕ್ಸ್ಟೆಂಟಿಗೆ ಆಡಿದ್ರೆ ಅವನೇನೋ ಎಣ್ಣೆಗಿಣ್ಣೆ ಹೊಡೆದಿದ್ದಾನೇನೋ ಇಲ್ಲ ಡ್ರಗ್ಸ್ ತೊಗೊಂಡಿದ್ದಾನೆ ಅಂತ ನಾವೇ ಮಾತಾಡ್ತೀವಿ. ಅದನ್ನೇ ತೊಗೊಳ್ಳೋಂಥ ಪ್ರತಿ ಒಬ್ಬ ವ್ಯಕ್ತಿಗೂ ಅದೊಂದು ಜವಾಬ್ದಾರಿ ಇರಬೇಕು. ಮತ್ತು ಅದಕ್ಕೋಸ್ಕರ ಇಡೀ ಚಿತ್ರರಂಗನ ದೂಷಣೆ ಮಾಡೋದು ಮತ್ತು ಬೆರಳೆತ್ತಿ ತೋರಿಸೋದು ತಪ್ಪು ಅನ್ನೋದು ನನ್ನ ಒಂದು ಭಾವನೆ. ಮಾಡಿದವರು ಉಪ್ಪು ತಿಂದವ್ರು ನೀರು ಕುಡಿತಾರೆ, ಅನುಭವಿಸ್ತಾರೆ. ಚಿತ್ರರಂಗ ಆಗಿರ್ಬೇಕು. ಸಿಗಾಕೊಂಡಿರೋರೆಲ್ಲ ಫಿಲ್ಮ್ ಇಂಡಸ್ಟ್ರಿ ಅವರು ಅಲ್ವಲ್ಲ, ಇಬ್ಬರೇ ಸಿಗಾಕೊಂಡಿರೋದು ಫಿಲ್ಮ್ ಇಂಡಸ್ಟ್ರಿ ಅವರು, ರಾಗಿಣಿ ಮತ್ತು ಸಂಜನಾ. ಅವ್ರ ಹೆಸರು ಹೇಳೋಕ್ಕೂ ಇಷ್ಟಪಡೋದ ನಾನು. ಯಾಕೆ ಒಂದು ಕಾಲದ ನಮ್ಮ ಸಹಪಾಠಿಗಳವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದರೆ ಅವ್ರು ಶಿಕ್ಷೆ ಅನುಭವಿಸ್ಲಿ, ಬೇಡ ಅಂತ ಯಾರು ಹೇಳಿದವರು. ಅಂದರೆ ಎಲ್ಲನೂ ಬೆಟ್ಟು ಮಾಡಿ ತೋರಿಸ್ಬೇಡಿ. ಯಾರ್ಯಾರಿಗೂ ಅವರು ಬಾಯಿ ಬಿಟ್ಟಿದ್ದಾರಲ್ಲ, ಸುಮ್ಮನೆ ಹೆಸರುಗಳು ತೋರಿಸ್ತಾ ಇದ್ದಾರೆ. ಯಾರೋ ಸ್ಟಾರ್ ನಟರಿಬ್ಬರು ಸಹೋದರರು, ಫಾರ್ಮ್ ಹೌಸು ಅದು ಇದು ಅಂತ. ನಮಗಂತೂ ಗೊತ್ತಿಲ್ಲಮ್ಮ, ನಾವಂತೂ ನೋಡಿಲ್ಲ, ಯಾವ ಫಾರ್ಮ್ ಹೌಸ್ಗೂ ಹೋಗಿಲ್ಲ. ನಾವು ಹೋಗಿದ್ರೂ ಯಾವುದೋ ಪಾರ್ಟಿಗಳಿಗೆ ಹೋಗಿರ್ತೀವಿ, ಬಂದಿರ್ತೀವಿ. ನಾವು ಊಟ ಗೀಟ ಮಾಡ್ಕೊಂಡು ಬಂದಿರ್ತೀವಿ. ನಮಗಂತೂ ಆ ಡ್ರಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ ನಾವು. ಓಕೆ. ಸೊ ಸರ್, ಎಲ್ಲ ಒಂದು ಕಡೆ ಈಗ ಮೇ ಬಿ ಈ ಕಾನ್ಸೆಪ್ಟ್ ಆಗಿರ್ಬೋದು, ಕಾನ್ವರ್ಸೇಷನು ಎಲ್ಲ ಬರ್ತಾ ಇರೋದು ಫೋಟೋಸಿಂದ. ಇನ್ನು ಮುಂದಕ್ಕೆ ನೆಕ್ಸ್ಟು ಈ ಇಶ್ಯೂಸ್ ಎಲ್ಲ ಆದಮೇಲೆ ಒಂದು ಆರ್ಟಿಸ್ಟು ಯಾರ ಹತ್ರ ಆದರೂ ಫೋಟೋ ತೆಗೊಳ್ಳೋಕೆ ಮುಂಚೆ ತುಂಬ ಯೋಚನೆ ಮಾಡಬಹುದು. ಖಂಡಿತ. ಈಗ ನಾವು ಜಸ್ಟ್ ಎಕ್ಸಾಂಪಲು, ನನಗೆ ಆರ್ಟಿಸ್ಟು ಮುಖವಾಡ ಹಾಕ್ಕೊಂಡು ಮತ್ತು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ತಿರುಗಲ್ಲ. ನಾವು ನೋಡಿದ್ದೀವಿ ಸುಮಾರು ಆರ್ಟಿಸ್ಟ್ನ ಕಾರಿಂದ ಕೆಳಗಡೆ ಹಿಡಿಯಲ್ಲ, ಮುಖಕ್ಕೆ ಕಚ್ಚಿ ಮುಚ್ಕೊಂಡು ಓಡಾಡ್ತಾರೆ. ಜನ ನಮ್ಮನ್ನು ನೋಡ್ಬಿಡ್ತಾರೆ. ಜನ ನೋಡಿದ್ರೆ ತಾನೇ ನಾವು ಕಲಾವಿದರಾಗೋದು. ಜನಗಳಲ್ಲಿ ಬೆರೀದೇ ಇದ್ಮೇಲೆ ನಾವು ಕಲಾವಿದರೆಲ್ಲ ಆಗ್ತೀವಿ. ಆದರೆ ಜನಗಳು ತುಂಬ ಎಕ್ಸ್ಟೆಂಟಿಕ್ ಆಗಿಬಿಡ್ತಾರೆ ಒಬ್ಬ ಕಲಾವಿದ ಬಿದ್ದಾಗ. ಸೊ ಎಲ್ಲೇ ಸಿಕ್ಕಿದ್ರು ನಮಗೂ ಯಾರಾದ್ರು ಅಂದರು ಸೆಲ್ಫಿ ಆಗಲ್ಲ, ನಾನು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತೀನಿ, ಬೇರೆಯವ್ರ ಜೊತೆ ಫೋಟೋ ಅವನು ಕೊಲೆಗಾರನ, ರೇಪಿಸ್ಟ, ಇನ್ನು ಕಳ್ಳನ ನಮಗೇನಮ್ಮ ಗೊತ್ತಿರುತ್ತೆ ಅಲ್ವಾ? ಎಲ್ಲೋ ಹೈವೇನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ನೋಡ್ಬಿಟ್ಟು ಸರ್ ಒಂದು ಫೋಟೋ ಸರ್ ಅಂತಾರೆ. ಯಾರೋ ಒಬ್ಬ ಸಪ್ಲೈಯರ್ ಬಂದು ಒಂದು ಫೋಟೋ ಅಂತಾನೆ. ನಾವು ನಿರ್ದಾಕ್ಷಿಣ್ಯವಾಗಿ ಫೋಟೋ ಕೊಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಒಬ್ಬ ಕಲಾವಿದರಾಗಿ. ಈಗ ನಾವೇ ನಮಗಿನ್ನ ದೊಡ್ಡವ್ರು ಯಾರು ಬರ್ತಾರೆ ಕಲಾವಿದರು, ನಾವೇ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅನಿಸುತ್ತೆ. ನೀನೊಬ್ಬ ಆ್ಯಂಕರು, ಟಿ ವಿನಲ್ಲಿ ನಿನ್ನ ಮುಖನ ಪ್ರತಿದಿನ ತೋರಿಸ್ತಾ ಇರ್ತಾರೆ. ಒಬ್ಬ ಸ್ಟಾರ್ನ ನೀನು ಇಂಟ್ರ್ಯೂ ಮಾಡಿದಾಗ ಅದಾದಮೇಲೆ ಸರ್ ಒಂದು ಸೆಲ್ಫಿ ಫೋಟೋ ಅಂತ ನೀನೇ ಅಂತೀಯೋ ಇಲ್ವೋ? ಅಂತೀರಲ್ವ? ಅದೇ ಥರ ನಮಗೂ ಆ ಬೈಕೆ ಇರುತ್ತೆ. ಒಬ್ಬ ದೊಡ್ಡ ಸ್ಟಾರ್ ಬಂದಾಗ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು, ಅಥವಾ ಒಬ್ಬ ದೊಡ್ಡ ಸೆಲೆಬ್ರಿಟಿ ಇದ್ದಾಗ, ಒಬ್ಬ ಮುಖ್ಯಮಂತ್ರಿಗಳು ಬಂದಾಗ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಬೇಕು. ನಮಗೂ ಹುಚ್ಚಿರುತ್ತೆ. ನಾವೇ ಒಬ್ಬ ಸೆಲೆಬ್ರಿಟಿ ಆಗಿ, ನಾವೇ ಒಬ್ಬ ಕಲಾವಿದರಾಗಿ, ಇನ್ನೊಬ್ಬ ನಮಗಿನ್ನ ದೊಡ್ಡ ಪರಭಾಷೆ ಕಲಾವಿದರು ಅಥವಾ ಎಲ್ಲರೂ ಹೋದಾಗ ಒಂದು ಆ ಮೆಮರೀಸ್ಗೋಸ್ಕರ ಬೇಕು ಅನಿಸುತ್ತೆ. ಸೊ ಆವಾಗ ಅವರು ಅಂದ್ಕೋಬೋದು, ಇವನು ಕರ್ನಾಟಕದಿಂದ ಬಂದಂಥ ಕರಿಸುಬ್ಬು ಈಗ ಡ್ರಗ್ಸ್ ಸ್ಕ್ಯಾಂಡಲ್ ಸಿಗಾಕೊಂಡಿದ್ದಾನೆ, ಇವನು ಪಕ್ಕದಲ್ಲಿ ಇದು ಹೇಳೋಕ್ಕಾಗಲ್ಲ ಎಲ್ಲರೂ. ಯಾಕೆಂದರೆ ಸಮಾಜದಲ್ಲಿ ರಾಮ ಎಷ್ಟಿರ್ತಾನೋ ರಾವಣರು ಅಷ್ಟೇ ಇರ್ತಾರೆ. ಒಳ್ಳೇದಿದ್ದಾಗಲೇ ಕೆಟ್ಟದಿರೋದು. ಎಲ್ಲ ಕಡೆ ಕೆಟ್ಟದಿದ್ದರೆ ಒಳ್ಳೇದಿರೋದೇ ಇಲ್ಲ. ಸೊ ಸಮಪಾಲನಲ್ಲಿ ಇದ್ದೇ ಇರುತ್ತೆ. ನಾವು ಒಳ್ಳೇದನ್ನು ಯಾವತ್ತೂ ಬಯಸೋಣ, ನಾವು ಯಾವತ್ತೂ ರಾಮರಾಗೋಣ, ರಾವಣ ಆಗೋದು ಬೇಡ ಅಂತ ನನ್ನ ಆಸೆ ಅಷ್ಟೇ. ಸೊ ಫ್ರೆಂಡ್ಸ್, ಎಲ್ಲ ಒಟ್ಟಾರೆಯಾಗಿ ಇವಾಗ ಡಿಸ್ಕಷನಲ್ಲಿ ನಮಗೆ ಗೊತ್ತಾಗಿದೆ ಏನಂದರೆ, ಇನ್ನು ಮುಂದಕ್ಕೆ ಆರ್ಟಿಸ್ಟ್ಗಳು ಖಂಡಿತ ಯೋಚನೆ ಮಾಡ್ತಾರೆ ಯಾರ ಜೊತೆ ಆದರೂ ನಿಂತು ಫೋಟೋ ತೊಗೊಳೋದಕ್ಕೆ. ಯಾಕಂದರೆ ಯಾಕೆ ಬೇಕು ಬೇಡದೇ ಇರುವಂತಹ ಟೆನ್ಷನ್ಸ್. ಯಾಕಂದರೆ ಕೆಲವ್ರು ಕೆಲಸ ಮಾಡಿರ್ತಾರೆ, ಮಾಡಿಲ್ಲದೆ ಇರೋರೇ ಜಾಸ್ತಿ ಇರ್ತಾರೆ. ಸೊ ಇಲ್ಲದೇ ಇರುವಂತಹ ರಿಸ್ಕ್ನ ತಲೆ ಮೇಲೆ ಹಾಕ್ಕೊಳ್ಳೋದಕ್ಕಿಂತ ಫೋಟೋನೇ ಬೇಡ ಅನ್ನುವಂಥ ಸಿಚುವೇಶನ್ ಬರಬಹುದು ಅಂತ ಇಂಡೈರೆಕ್ಟಾಗಿ ಹೇಳಿದ್ದಾರೆ ಸರ್, ಡೈರೆಕ್ಟಾಗಂತೂ ಹೇಳಿಲ್ಲ. ಸೊ ಸರ್, ಒಟ್ಟಾರೆಯಾಗಿ ಈ ಒಂದು ಕಾನ್ವರ್ಸೇಷನ್ ನೀವು ಸ್ಟಾರ್ಟಪ್ಪಲ್ಲೇ ನನಗೆ ಹೇಳಿದ್ರಿ ಈಗಿರುವಂತಹ ಸಿಚುವೇಶನ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಅಂತ. ಬಟ್ ಯಾಕೆ ನಾನು ಒಂದೆರಡು ಲೈನ್ ತೊಗೊಂಡೆ ಅಂದರೆ,
ಪ್ರತಿ ಒಂದ್ ಕಡೆನೂ ಎಲ್ಲೋ ಒಂದ್ ಕಡೆ ಬರೀ ಆರ್ಟಿಸ್ಟ್ಗಳು ಸ್ಯಾಂಡ್ಲ್ವುಡ್ ಅಂತ ಅಂದಿದ ತಕ್ಷಣ ಬರೀ ಹೀರೋ ಹೀರೋಯಿನ್ಸ್ ಹಂಗ್ ಬರಲ್ಲ, ಎಲ್ಲ ಇಡೀ ಮೀಡಿಯಾದಲ್ಲಿ ಇರೋರು ಎಲ್ರು ಹಂಗೆ ಲೆಕ್ಕ ಆಗ್ತಾ ಇರ್ತಾರೆ. ಸೊ ಎಲ್ಲಿ ನೋಡಿದ್ರು ಇವ್ರು ಹಂಗಂತೆ ಇವ್ರು ಹಿಂಗಂತೆ ಅಂತ ಅದನ್ನ ಹೆಂಗ್ ಹೇಳ್ತಿದ್ದಾರೆ ಅಂದ್ರೆ ನಾವೇ ಮಾಡಿದ್ವಾ ಅನ್ನೋ ತರ ಒಂದು ಕ್ವಶನ್ ಮಾರ್ಕ್ಸ್ ಎಲ್ರ ಮನಸ್ಸಲ್ಲೂ ಮೂಡ್ತಾ ಇರುತ್ತೆ. ಸೊ ಅದಕ್ಕೊಂದು ಬೆಸ್ಟ್ ಆನ್ಸರ್ ಬೇಕಿತ್ತು. ಸೊ ಹಾಗಾಗಿ ನಾನು ನಿಮಗೆ ಆ ಕ್ವಶನ್ ಕೇಳಿದೆ. ಐ ಆಮ್ ಸಾರಿ ಫಾರ್ ದಟ್. ಅಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಹೆಂಗೆ ಸರ್? ಯಾಕಂದ್ರೆ ಇವತ್ತು ನೀವು ಹೇಳಿದ್ರಿ ಇವತ್ತಷ್ಟೇ ನಾನು ಆಫ್ಟರ್ 8 years ಸೀರಿಯಲ್ಗೆ ನಾನು ಬಣ್ಣ ಹಚ್ಚಿದ್ದೀನಿ ಅಂತ. ಸೊ ಇನ್ನು ಮುಂದೆ ಸೀರಿಯಲ್ಸ್ ಅಲ್ಲಿ ನಾವು ನೋಡ್ಬೋದಾ ನಿಮ್ಮನ್ನ? ಗೊತ್ತಿಲ್ಲಮ್ಮ, ಯಾರೋ ಪ್ರೀತಿಯಿಂದ ಕರೆದಿದ್ದಾರೆ, ಹೋಗಿ ಮಾಡಿದ್ದೀನಿ. ಮುಂದೆ ನೋಡಬೇಕು ಸೀರಿಯಲ್ಲೇ ಸೀರಿಯಲ್ ಕಂಟಿನ್ಯೂ ಮಾಡ್ತೀನಾ ಇಲ್ವಾ ಅಂತ. ಈಗ ಜೊತೆ ಸೀರಿಯಲ್ ಒಂದು ಸೀರಿಯಲ್ ಮಾಡಿದ್ದೀನಿ. ಸೊ ಹೇಳ್ಬಿಡಿ ಸರ್, 8 ವರ್ಷ ಆದ್ಮೇಲೆ ಅದು ಸೇಮ್ ರುಟೀನ್ ಇತ್ತ ಸೀರಿಯಲ್ ಅಲ್ಲಿ, ಇಲ್ಲ ಸ್ವಲ್ಪ ಎಲ್ಲ ಒಂದ್ ಕಡೆ ನಾನು ಚೇಂಜ್ ಆಗಿದೆ. ಈಗ ನಾನು 8 ವರ್ಷಕ್ಕೆ ಹಿಂದೆ ನಾನು ಆ್ಯಕ್ಟ್ ಮಾಡಿದಾಗ್ಲೂ ಇವಾಗೂ ಚೇಂಜ್ ಆಗಿದೆ. ಇವಾಗೆಲ್ಲ ಅವಾಗ ಶೂಟಿಂಗ್ ಪ್ಯಾಟ್ರನ್ ಅದೇ ಇರುತ್ತೆ, ಅದೇ ಮೇಕಪ್ಪು ಅದೇ ಇರುತ್ತೆ, ಎಲ್ಲ ಇರುತ್ತೆ, ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಒಬ್ಬೊಬ್ಬ ಡೈರೆಕ್ಟರ್ ಹತ್ರ ಚೇಂಜ್ ಮಾಡಬೇಕಾದ್ರೂ ಆ ಮೆಂಟಾಲಿಟಿ ಚೇಂಜ್ ಇರುತ್ತೆ. ಸೊ ನಮಗೆ ಸಿನಿಮಾಗಳು ಹಾಗಾಗಲ್ಲ. ಸಿನಿಮಾದಲ್ಲಿ ವರ್ಕ್ ಮಾಡೋದು ಭಾಳ ಪ್ಲೆಷರ್ ಅಂತ ಅನಿಸುತ್ತೆ. ಬಟ್ ಏನು ಅಂದರೆ ಅದು ಸಿನಿಮಾಗಿನ ಒಂದು ಪ್ಯಾರಲಲ್ ಆಗಿ ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದಿದೆ. ಯಾವುದು ಟಿ ವಿ ಸೀರಿಯಲ್ ಅಂತ. ಈಗೇನಾಗಿದೆ, ಅದನ್ನು ಇವಾಗ ನಮಗೆ ಎಷ್ಟೋ ಜನ ಕಲಾವಿದರು ಟೆಕ್ನಿಷಿಯನ್ಸ್ಗೆ ಕೆಲಸ ಇಲ್ದಂಗೆ ಆಗೋಗಿದೆ. ಬಿಕಾಸ್ ಯಾರೋ ಒಬ್ಬರು ಒಂದು ಮಾಡಿ ನಾವು ನಮ್ಮ ಭಾಷೆಯ ರಕ್ಷಣೆಗೆ ನಮ್ಮ ಕಲಾವಿದರು ಬೆಳಿಬೇಕು, ನಮ್ಮ ಕಲಾವಿದರು ನಮ್ಮ ಇಂಡಸ್ಟ್ರಿ ಇರಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರು, ಮಾ ರಾಮಮೂರ್ತಿ ಅವರು ಮತ್ತು ಅನಾಕ್ರು ಈ ಥರ ದಿಗ್ಗಜರೆಲ್ಲ ಆವಾಗ ಡಬ್ಬಿಂಗ್ ವಿರುದ್ಧ ಹೋರಾಟಕ್ಕೆ ನಿಂತಿದ್ರು. ಅದು ಇವತ್ತಿನ ದಿನ ಮಾತಾಡೋದು ತಪ್ಪಾಗುತ್ತೆ. ಆದರೆ ಇವತ್ತಿನ ದಿನ ನಾವು ಯಾವುದೇ ಸೀರಿಯಲ್ ಹಾಕಿದ್ರು ಡಬ್ಬಿಂಗ್ ಸೀರಿಯಲ್ಗಳೇ ನೋಡ್ತಾ ಇದ್ದೀವಿ. ವಾಯ್ಸ್ ಮಾತ್ರ ನಮ್ಮದು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಕೆಲವರಿಗೆ ಊಟ ಸಿಗ್ತಾ ಇದೆ, ವಾಯ್ಸ್ ಕೊಡ್ತಾ ಇರುವಂಥ ಕೆಲವು ಕಲಾವಿದರಿಗೆ. ಇನ್ನು ಆ್ಯಕ್ಟ್ ಮಾಡಿಕೊಂಡು ಬದುಕ್ತಾ ಇದ್ದವರು ಮತ್ತು ಶೂಟಿಂಗ್ಗಳಲ್ಲಿ ಇದ್ದಂಥ ಲೈಟ್ ಬಾಯ್ಗಳಿರ್ಬೋದು, ಕ್ಯಾಮ್ರಾಮನ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಷ್ಟು ಜನ ಇದ್ದರೂ ಇವ್ರಿಗೆ ಯಾರಿಗೂ ಕೆಲಸ ಇಲ್ದಂಗೆ ಆಗೋಗಿದೆ ಇವತ್ತು. ಇದು ಒಂದು ದುರಂತ ಆಗೋಗಿದೆ ನಮಗೆ. ಈ ಏನಂದರೆ ಸಿನಿಮಾಗಳಾಗಲಿ ಇನ್ನೊಂದಾಗಲಿ, ಇದು ಬಹುಶಃ ನನ್ನ ಪ್ರಕಾರ ತುಂಬ ಬಹಳ ಲಾಂಗಾಗೇನು ಹೋಗಲ್ಲ, ಇದು ಲಾಂಗ್ ಟರ್ಮ್ ಹೋಗಲ್ಲ ಡಬ್ಬಿಂಗ್ದು. ಏಕೆಂದರೆ ಇವೆಲ್ಲ ನಿಂತಿತ್ತು. ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ರಾತ್ರಿ ಶುರು ಮಾಡಿ ಎಲ್ಲನೂ ಮಾಡಿ ಕೆಲವು ಸ್ಟುಡಿಯೋಗಳು ಮುಚ್ಚಿದ್ರು, ಡಬ್ಬಿಂಗ್ಗಳು ಮಾಡಿ ಚಾನಲ್ಗಳಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೂ ರಿಯಲೈಸ್ ಆಗುತ್ತೆ ನಮ್ಮ ಸ್ವಂತಿಕೆ ಬೇಕು, ಸ್ವಂತ ನಮ್ಮ ನೆಲದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಇದೆಯಲ್ಲ, ಅದೇನು ಬರಡು ಸಾಹಿತ್ಯ ಅಲ್ಲ, ದಷ್ಟಪುಷ್ಟವಾಗಿದೆ. ಎಪಿಕ್ಸ್ ಇದೆ, ಎಂತೆಂಥ ಎಪಿಕ್ಸ್ ಇದೆ ನಮ್ಮಲ್ಲಿ, ಎಂತೆಂಥ ಕಾದಂಬರಿಗಳಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಂಥ ಒಂದು ರಾಜ್ಯ ನಮ್ಮ ರಾಜ್ಯ. ಬೇರೆ ಯಾರಿಗೂ ಅಷ್ಟು ಬಂದಿಲ್ಲ ನನಗೆ ಗೊತ್ತಿರೋ ಹಾಗೆ. 8 ಜ್ಞಾನಪೀಠ, ಎಂತೆಂಥ ಬೃಹತ್ ಕಾದಂಬರಿಗಳಿದೆ. ಎಲ್ಲನೂ ಇಟ್ಕೊಂಡು ಒಂದೊಂದು ಸೀರಿಯಲ್ ಮಾಡ್ತಾ ಹೋದ್ರೇ ವರ್ಷಾಂತರಗಳು ಮಾಡ್ಬೋದು, ಎಷ್ಟೋ ವರ್ಷಗಳು ಮಾಡ್ಬೋದು ಒಂದೊಂದು ಬೃಹತ್ ಕಾದಂಬರಿಗಳು ತೊಗೊಂಡ್ರೆ. ರಾವ್ ಬಹದ್ದೂರ್ ಅವ್ರದ್ದು ರಾಮಾಯಣ ಅಂತಿದೆ, ಯು ಆರ್ ಅನಂತಮೂರ್ತಿ ಅವ್ರ ಕಾದಂಬರಿಗಳಿರ್ಬೋದು, ಕುವೆಂಪು ಅವ್ರದ್ದು ಇರ್ಬೋದು, ಬೃಹತ್ ಮಾಸ್ತಿ ಅವ್ರದ್ದಿದೆ, ದಾರಾ ಬೇಂದ್ರೆ ಅವ್ರದ್ದಿದೆ. ಎಂಥ ಸಾಹಿತ್ಯ ಇದೆ ನಮ್ಮಲ್ಲಿ ಅಂತಂದರೆ ಮಾಡಬೇಕು, ಯಾರಾದ್ರು ಪ್ರಯತ್ನ ಪಡಬೇಕು. ಅದಕ್ಕೆ ಕಾರಣ ನಮ್ಮ ಚಾನಲ್ಗಳೂ ಪ್ರಯತ್ನ ಪಡಬೇಕು. ನಮ್ಮ ನೆಲದ ನಮ್ಮ ಸೊಗಡು ಏನಿದೆಯಲ್ಲ ಅದನ್ನು ಮಾಡಬೇಕು. ಎಲ್ಲೋ ನಡೀತಾ ಇರೋ ಸೀರಿಯಲ್ಗಳೇ ತೊಗೊಂಬಾ, ಅದನ್ನೇ ಇಲ್ಲಿ ಮಾಡು, ಅಲ್ಲೇ ಇಲ್ಲಿ ಮಾಡಿ. ಇದು ನಾನು ಚಾನಲ್ ಅವ್ರಿಗೆ ಈ ಮೂಲಕ ಕೆಡ್ದಾಗ ಕಾಣಿಸ್ಬೋದು. ಅದಕ್ಕೆ ನನ್ನ ತಪ್ಪೇನೂ ಅಲ್ಲ ಅದು. ಏಕೆಂದರೆ ಕೆಲವು ಕಡೆ ಎಲ್ಲೋ ನೋವಾಗುತ್ತೆ. ಈಗ ನಾಗರಾಹು ಸಿನಿಮಾ ಪುಟ್ಟಣ್ಣ ಅವರು ಸಮಗ್ರವಾಗಿ ನಾಗರಾಹು ಸಿನಿಮಾ ತಗೊಂಡು ಒಂದು ಸಿನಿಮಾ ಮಾಡಿದ್ರು. ಅವತ್ತಿನ ದಿನ ತಾರಸು ಅವರು ಅದನ್ನು ನಾಗರಾವು ಅಲ್ಲ, ಅದು ಕೆರೆ ಹಾವು ಅಂತ ಎಲ್ಲೋ ಒಂದು ಕಡೆ ನನ್ನ ಚಿಕ್ಕ ಹುಡುಗ ಆವಾಗ ಎಲ್ಲೋ ವಿಮರ್ಶೆಯಲ್ಲಿ ಓದಿದ್ದು ನೆನಪಿದೆ ನನಗೆ. ಅವ್ರಿಗೆ ಅಸಮಾಧಾನ ಆಗಿತ್ತು ಅಂತ ಅಂದ್ಬಿಟ್ಟು ನಾಗರಾವು ಇಟ್ಕೊಂಡು ಮಾಡ್ಬೋದು. ಮತ್ತು ಅದೇ ಚಿತ್ರದುರ್ಗದ ಇತಿಹಾಸ ಏನಿದೆ, ಡೈನೆಸ್ಟಿ ಬಗ್ಗೆ ಅವರು ಬೃಹತ್ ಕಾದಂಬರಿ ಬರೆದಿದ್ದಾರೆ. 7ರಿಂದ 8 ಪುಸ್ತಕ ಇದೆ. ಆ 8 ಪುಸ್ತಕ ಇಟ್ಕೊಂಡು ನಾವು ಧಾರಾವಾಹಿ ಮಾಡ್ತಾ ಹೋದರೆ ಎಷ್ಟು ವರ್ಷ ಅದು ಮುಗಿಯಲ್ಲ. ಬರೀ ದುರ್ಗಾಸ್ತಮಾನ ಇಟ್ಕೊಂಡು ಮಾಡಿದ್ರೂ ಮುಗಿಯಲ್ಲ. ಎಷ್ಟೋ ಸಾವಿರಾರು ಎಪಿಸೋಡ್ ಮಾಡ್ಬೋದು. ರಕ್ತರಾತ್ರಿ, ಕಂಬನಿಯ ಕುಯಿಲು, ತಿರುಗುಬಾಣ, ವಿಜಯೋತ್ಸವ ಭಾಗ 1, ವಿಜಯೋತ್ಸವ ಭಾಗ 2, ಹಗಲುಗನಸು, ದುರ್ಗಾಸ್ತಮಾನ, 7 ಬೃಹತ್ ಕಾದಂಬರಿಗಳು ಪಕ್ಕದಲ್ಲಿಟ್ಟರೆ ಇಷ್ಟು ತಪ್ಪಾಗುತ್ತೆ. ಇದನ್ನು ತಗೊಂಡು ಒಂದೊಂದನ್ನು ನೀವು ಯಾಕೆ ಸೀರಿಯಲ್ ಮಾಡಬಾರ್ದು? ಕಥೆಗಳಿಲ್ವಾ ನಮ್ಮಲ್ಲಿ? ಎಂತೆಂಥ ಸೀರಿಯಲ್ಗಳು ನಡೀತಾ ಇದೆ, ಯಾಕೆ ಡಬ್ಬಿಂಗ್ ಸೀರಿಯಲ್ಗಳು ಮಾಡಬೇಕು?
ನಾನು ಕೆಲವ್ರ ಕಣ್ಣಿಗೆ ಈ ಮಾತು ಮಾತಾಡಿದ್ರೆ ಕೆಂಪಗಾಗ್ತೀನಿ. ಇಲ್ಲ ಸರ್, ಆಕ್ಚುಲಿ ನೀವು ಇವಾಗ ಆನ್ ಏರ್ ಅಲ್ಲಿ ಹೇಳ್ತಿದ್ದೀರಾ ಪಾಪ ಎಷ್ಟೋ ನಟ ನಟಿಯರು ಸೀರಿಯಲ್ ಎಲ್ಲರಿಗೂ ನಮ್ಮ ಜನಕ್ಕೆ ಕೆಲಸ ಸಿಗುತ್ತಲ್ಲ ಬಾಳ್ಲಿ. ಈಗ ಮಹಾಭಾರತನ ಮಾಡಕ್ ಆಗದೆ ಇರ್ಬೋದು, ಯಾರೋ ಮಾಡಿದ್ದಾರೆ. ಅಂಥದ್ದು ಎಪಿಕ್ಸ್ ಬರ್ಲಿ, ಒಂದೋ ಎರಡೋ ಕನ್ನಡಕ್ಕೆ ಡಬ್ಬಿಂಗ್ ಆಗಲಿ, ಬೇಡ ಅಂತಿಲ್ಲ. ಬಟ್ ಅದನ್ನೇ 365 ದಿನ ಅದನ್ನೇ ನೋಡಬೇಕು ಅಂತಂದ್ರೆ ತಂಗಳನ್ನ ತಿನ್ಬೇಕು ಅಂದ್ರೆ ಬೇಜಾರಾಗುತ್ತೆ. ನಮ್ಮ ಮನೇಲಿ ಬೆಳಗ್ಗೆ ಅನ್ನ ಮಾಡಿ ಇದನ್ನ ರಾತ್ರಿ ತಿನ್ಬೇಕು ಅಂದ್ರೆ ಬೇಜಾರಾಗುತ್ತೆ. ಈಗ ನೀವು 365 ಡಬ್ಬಿಂಗ್ ಸೀರಿಯಲ್ಗಳೇ ನೋಡ್ಬೇಕು ಅಂದ್ರೆ ಕಷ್ಟ ಆಗ್ಬಿಡುತ್ತಲ್ಲ, ಡಬ್ಬಿಂಗ್ ಸಿನಿಮಾಗಳು ನೋಡ್ಬೇಕು ಅಂದ್ರೆ ಕಷ್ಟ ಆಗುತ್ತಲ್ಲ. ಈಗ ಬೇರೆ ಭಾಷೆನಲ್ಲೂ ನಮ್ಮ ಕನ್ನಡ ಸಿನಿಮಾಗಳನ್ನ ಯಾರು ನೋಡ್ತಾ ಇಲ್ಲ ಡಬ್ಬಿಂಗಲ್ಲಿ. ಈಗ ನೋಡೋಣ ಎಷ್ಟು ದಿನ ಆಗುತ್ತೆ, ಚಾನಲ್ಗಳಲ್ಲಿ ಎಷ್ಟು ಬರುತ್ತೆ ನೋಡೋಣ ಅಲ್ವಾ. ಬಂದಿದ್ದ ಸಿನಿಮಾಗಳೇ ನೋಡೋಕ್ಕೆ ಎಷ್ಟು ದಿನ ಆಗುತ್ತೆ. ಬಂದು ಮಾಡೇ ಮಾಡ್ತಾರೆ. ಸ್ವಂತಿಕೆ ಅನ್ನೋದು ಯಾವತ್ತೂ ಬೆಳೆದೇ ಬೆಳೆಯುತ್ತೆ. ನನ್ನ ಪ್ರಕಾರ ಒಂದು 2 ವರ್ಷ ನಮ್ಮ ಸಿನಿಮಾ ಯಾವತ್ತೂ ಸಾಯಲ್ಲ. ಸಿನಿಮಾ ಇದ್ದೇ ಇರುತ್ತೆ. ಅದು ನಾವು ಆಗಿನ ಕಾಲದಿಂದ ನೋಡ್ಕೊಂಬಂದಿದ್ದೀವಿ. ಇವು 300 ಸಿನಿಮಾ 350 ಸಿನಿಮಾ ಬಂದಿದೆ, ಬೇರೆ ಬೇರೆ ಆಗಿದೆ. OTT ಪ್ಲಾಟ್ಫಾರ್ಮ್ ಅಂತೆ, ಇನ್ನೊಂದಂತೆ. ಟೆಕ್ನಾಲಜಿ ಬೆಳೀತಾ ಹೋಗ್ತಾ ಇದೆ. ಟೆಕ್ನಾಲಜಿನ ತಡೆಯೋದು ಯಾರ ಕೈನಲ್ಲೂ ಆಗಲ್ಲ. ಆ ರೀತಿ ಇವತ್ತು ಟೆಕ್ನಾಲಜಿನ ತಡೆಯೋಕೆ ಆಗದೇ ಇರೋ ಕಾರಣಗಳಿಂದ ಬಂದಿದೆ ಡಬ್ಬಿಂಗು. ಬರಲಿ, ಎಷ್ಟು ದಿನ ಆಗುತ್ತೆ, ಎಷ್ಟು ದಿನ ತಂಗಳನ್ನು ನೋಡ್ತೀವಿ, ನೋಡೋಣ ನಾವು. ಕರೆಕ್ಟ್ ಸರ್. ಸೊ ಒಟ್ಟಾರೆಯಾಗಿ ಕಾರ್ಯಕ್ರಮ ಮುಗಿಸೋ ಅಂಥ ಹಂತದಲ್ಲಿದ್ದೀವಿ. ಈ ಪ್ಯಾಂಡಮಿಕ್ ಆದಮೇಲೆ ನೀವು ಹೆಂಗಿದ್ರು ಇವತ್ತಿಂದ ಬಣ್ಣ ಹಚ್ಚಿದ್ದೀನಿ ಅಂತ ಹೇಳಿದ್ದೀರಾ. ಸೊ ಆಲ್ಮೋಸ್ಟ್ ಈ ಪ್ಯಾಂಡಮಿಕ್ ಮುಂಚೆ ಒಂದಿಷ್ಟು ಸಿನಿಮಾಸ್ ಇರುತ್ತೆ. ಸೊ ಅದ್ರದ್ದೆಲ್ಲ ಯಾವಾಗ ಏನು ಪ್ಲಾನು, ಇನ್ನು ಫ್ಯೂಚರ್ ಪ್ಲಾನ್ ಹಿಂಗೆ ಬ್ಯಾಲೆನ್ಸ್ ಇದೆ. ಮತ್ತು ಧರಣಿ ಮಂಡಳ ಮಧ್ಯದೊಳಗಡೆ ಬರೋ ವಾರದಿಂದ ಶೂಟಿಂಗಲ್ಲಿದೆ. ಅದಲ್ಲದೆ ಇನ್ನೊಂದು 2-3 ಪ್ರಾಜೆಕ್ಟು ಹೆಸರಿಟ್ಟಿಲ್ಲ. ಯಶ್ ಅಂದ್ಬಿಟ್ಟು ಒಂದು ಶಬ್ದ ಅಂತ ಒಂದು ಸಿನಿಮಾ, ಅದು ಒಂದು ಶೆಡ್ಯೂಲ್ ಆಗಿದೆ. ಇವೆಲ್ಲ ಆಗಬೇಕು. ಮತ್ತು ಡಿಸ್ಕಷನ್ ಹಂತದಲ್ಲಿತ್ತು. ಅವೆಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ ಸಿನಿಮಾಗಳು. ಬ್ಯುಸಿ ಆಗೇ ಆಗ್ತೀವಿ. ಕಲಾವಿದ ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳೋದು, ಸಾಯೋವರೆಗೂ ಕಲಾವಿದನೇ ಅವನು. ಸೊ ಒಟ್ಟಾರೆಯಾಗಿ ಈ ಪ್ಯಾಂಡಮಿಕ್ ಟೈಮ್ನ ಕಳೆದು ಬಂದಿದ್ದೀವಿ. ಈಗ ಮತ್ತೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಅನ್ಸಿರುತ್ತೆ ನೆಕ್ಸ್ಟ್ ಮತ್ತೆ ನಮ್ಮದು ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ. ಸೊ ನೋಡುವಂತಹ ವೀಕ್ಷಕರಿಗೆ ಈ ಒಂದು ಹೊಸ ಜರ್ನಿ ಬಗ್ಗೆ ಹೇಳುವಂತಹ ಕೆಲವೊಂದು ಕಿವಿ ಮಾತುಗಳು, ಹಾಗೆ ಅವ್ರಿಗೆ ಮನಸ್ಸಿಗೆ ಹೇಳುವಂತಹ ಮಾತುಗಳು ಅಂದರೆ ಏನು ಹೇಳ್ತೀರಾ ಸರ್? ಮನರಂಜನೆ ಅನ್ನೋದು ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಚಂದಮಾಮ, ಬಾಲಮಿತ್ರ ಈ ಥರ ಪುಸ್ತಕಗಳು ಓದ್ತಾ ಇದ್ವಿ, ಸಿನಿಮಾಗಳು ನೋಡ್ತಾ ಇದ್ವಿ. ಆಮೇಲೆ ದೂರದರ್ಶನ ಬಂತು, ಕಲರ್ TV ಬಂತು, ವೃತ್ತಿ ರಂಗಭೂಮಿ ಇತ್ತು. ನಾವೆಲ್ಲ ಹವ್ಯಾಸಿ ರಂಗಭೂಮಿಗೆ ಹೋದ್ವಿ. ಸೊ ಮನರಂಜನೆ ಅನ್ನೋದು ಕಾಲಕ್ಕಿದೆ, ಅದು ಯಾವತ್ತೂ ನಶಿಸಲ್ಲ. ಸೊ ಆಡಿಯನ್ಸು ಚೇಂಜ್ ಆಗ್ತಾನೇ ಇರ್ತಾರೆ. ಸೊ ಎಷ್ಟೋ ಜನ ಇವತ್ತಿನ ಯುವ ಪೀಳಿಗೆಯವರು ಇವತ್ತಿನ ಸಿನಿಮಾ, ಇವತ್ತಿನ ವೆಬ್ ಸೀರೀಸು, ಇವತ್ತಿನ ಇದನ್ನು ಬಿಟ್ಟು ನೋಡೋದನ್ನು ಜೊತೆಗೆ ನಾನು ಹೇಳೋದು ನೋಡೋದು ತಪ್ಪು, ಇದನ್ನೇ ನೋಡಬೇಕು ಅಂತಲ್ಲ. ಎಪಿಕ್ಸ್ ಇದೆ ನಮ್ಮಲ್ಲಿ. 50 ವರ್ಷಕ್ಕಿಂತ ತೆಗೆದಂಥ ತೆಲುಗಲ್ಲಿ ಮಾಯಾಬಜಾರ್ ಅಂತಿದೆ, ಮೊಘಲಿ ಅಜಮ್ ಇದೆ. ಎಲ್ಲ ಸಿನಿಮಾನು ನೋಡ್ತಾ ಹೋಗಿ. ಎಲ್ಲ ಸಿನಿಮಾ ನೋಡ್ತಾ ಹೋದಾಗ ನಿಮಗೆ ತಂತ್ರಜ್ಞಗಳು ಏನು ಟೆಕ್ನಾಲಜಿ ಹೇಗೆ ಬೆಳೆದಿದೆ, ಹೇಗೆ ಬದಲಾಗಿದೆ. ಇವತ್ತಿನ ಈ ಕಂಪ್ಯೂಟರ್ ಯುಗದಲ್ಲಿ 2020ನೇ ಶತಮಾನದಲ್ಲಿ ನಾವಿದ್ದು ಫಿಂಗರ್ ಟಿಪ್ಸಲ್ಲಿ ಇವತ್ತು ಮಕ್ಕಳು ಏನೇನು ಬೇಕಾದ್ರೂ ಮಾಡಿಬಿಡ್ತಾರೆ ಮೊಬೈಲ್ ಇಟ್ಕೊಂಡು. ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ನನ್ನ 7 ವರ್ಷದ 5 ವರ್ಷದ ಮೊಮ್ಮಗಳು ಮಾಡಿಬಿಡ್ತಾಳೆ. ಆದರೆ ಅವತ್ತಿನ ಕಾಲಮಾನದಲ್ಲಿ, ಅವತ್ತಿನ ತಂತ್ರಜ್ಞಾನದಲ್ಲಿ ಕೃಷ್ಣಗಾರ್ಡಿನ ಒಂದು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದರು. ನೀವು ನೋಡಬೇಕು, ಅದ್ಭುತ ಅದು ಸಿನಿಮಾ. ನೋಡೋಕ್ಕಾಗಲ್ಲ. ನಾವು ರಾಜ್ಕುಮಾರ್ನ ನಾಯಕ ನಟನಾಗಿ ನೋಡಿದ್ದೀವಿ. ಒಬ್ಬ ರಾಜ್ಕುಮಾರ್ನ ಹೇಗೆ ಗೋಳುಕೊಳ್ತಾರೆ, ಅದು ಒಬ್ಬ ವಿಲನ್ನಾಗಿ ಹೇಗೆ ಪ್ರೊಜೆಕ್ಟ್ ಮಾಡಿದ್ದಾರೆ ಅನ್ನೋ ಸಿನಿಮಾ ನೀವು ಕೃಷ್ಣಗಾರ್ಡಿ ಸಿನಿಮಾ ನೋಡಬೇಕು. ನೀವು ಅದ್ಭುತವಾದಂಥ ಸಿನಿಮಾ. ಭೂ ಕೈಲಾಸ ಇರ್ಬೋದು, ಎಲ್ಲ ಎಂತೆಂಥ ಸಿನಿಮಾಗಳು. ಈ ಹಳೆ ಸಿನಿಮಾಗಳು ಇವತ್ತಿಗೂ ಸಿಗುತ್ತೆ. ಆ ಸಿನಿಮಾಗಳನ್ನ ಇವತ್ತಿನ ಯುವ ಪೀಳಿಗೆ ನೋಡಲಿ ಅನ್ನೋದು ನನ್ನ ಈ ಮೂಲಕ ನಾನು ಹೇಳುವಂಥ ಒಂದು ಮಾತು, ಕಿವಿ ಮಾತು. ಓಕೆ ಸರ್, ಖಂಡಿತ. ಆಲ್ಮೋಸ್ಟ್ ಈ ಪ್ಯಾಂಡಮಿಕ್ ಟೈಮ್ ಅದು ಎಲ್ಲ ಭಾಷೆಯಲ್ಲಿ ನೋಡಲಿ. ನಾನು ತೆಲುಗು ಕನ್ನಡ ಅಂತ ಹೇಳಲ್ಲ, ಎಲ್ಲ ಭಾಷೆಯ ಸಿನಿಮಾಗಳನ್ನ ಎಲ್ಲರೂ ನೋಡಲಿ. ಆ ಲ್ಯಾಂಗ್ವೇಜ್ ಎಕ್ಸ್ಚೇಂಜ್ ಆಗುತ್ತೆ ಅವಾಗ. ಭಾಷೆ ಡಬ್ಬಿಂಗ್ ಮಾಡೋದ್ರಿಂದನೇ ಅಲ್ಲ, ತಿಳ್ಕೊಬೋದು ನಾವು ಬೇರೆ ಭಾಷೆಯಿಂದನೂ. ಡಬ್ಬಿಂಗ್ ಸಿನಿಮಾ ಬರಲಿ, ನಾನು ಬೇಡ ಅಂತ ಹೇಳಲ್ಲ, ಇವತ್ತು ಬರಲಿ. ಡಬ್ಬಿಂಗ್ ಸಿನಿಮಾ ಮಾಡಿದಾಗ ನೀವು ಕನ್ನಡ ಡಬ್ ಮಾಡ್ತೀರ, ಒಂದು ರಜನಿಕಾಂತ್ ಪಿಕ್ಚರು, ಅಮಿತಾಬ್ ಬಚ್ಚನ್ ಪಿಕ್ಚರು, ಯಾರ್ದಾದ್ರು ಚಿರಂಜೀವಿ ಪಿಕ್ಚರು ಯಾರ್ದು ಮಾಡ್ತೀರ ಅಂದ್ಕೊಳ್ಳಿ. ಆ ಕನ್ನಡ ಭಾಷೆ ಸಿನಿಮಾ ಮಾತ್ರ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ. ಕನ್ನಡ ಭಾಷೆ, ನಿಮ್ಮ ಕನ್ನಡ ಭಾಷೆ ಬೆಳಿಬೇಕು ತಾನೇ. ಜೊತೆಗೆ ಯಾಕೆ ನೀವು ರಜನಿಕಾಂತ್ ಮಾಡಿದಂಥ ತಮಿಳು ಸಿನಿಮಾನು ರಿಲೀಸ್ ಮಾಡ್ತೀರಾ, ರಜನಿಕಾಂತ್ ಮಾಡಿದಂಥ ಇದನ್ನು ಮಾಡ್ತೀರಾ, ಯಾಕೆ ಮಾಡ್ತೀರಾ?
ಇವಾಗ ನಮಗೆ ರಿಲೀಸ್ ಆದರೆ ನಾನು ಕನ್ನಡದವನಾಗಿ ಅಭಿಮಾನವಾಗಿ ನಾನು ಹೋಗಿ ತಮಿಳು ಸಿನಿಮಾನೇ ನೋಡ್ತೀನಿ. ಯಾಕೆಂದರೆ ನನಗೆ ಡಬ್ಬಿಂಗ್ ರಜನಿಕಾಂತ್ ಬಾಯಿನಲ್ಲಿ ಬೇರೆ ರೀತಿ ಶಬ್ದ ಬರೋದು, ಅವ್ರು ತಮಿಳಿನಲ್ಲಿ ಮಾತಾಡಿದ್ದನ್ನು ಕನ್ನಡದಲ್ಲಿ ಬೇರೆ ರೀತಿ ಹೋಲಿಕೆ ಮಾಡಿ ಮಾತಾಡೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಾನು ಒರಿಜಿನಲ್ ಲ್ಯಾಂಗ್ವೇಜ್ ಪಿಕ್ಚರೇ ನೋಡೋಕ್ಕೆ ಹೋಗ್ತೀನಿ. ನಾನು ಈಗ ಬಾಹುಬಲಿ ಬಂದಾಗ ಸೈಮಲ್ಟೇನಿಯಸ್ಲಿ ಎಲ್ಲ ಭಾಷೆ ರಿಲೀಸ್ ಆದಾಗ ನಾನು ತೆಲುಗು ನೋಡಿದೆ. ರಜನಿಕಾಂತ್ ಪಿಕ್ಚರ್ ಬಂದರೆ ನಾನು ತಮಿಳೇ ನೋಡ್ತೀನಿ. ನಾನು ತೆಲುಗುನಲ್ಲಿ ಡಬ್ಬಾಗಿದ್ರು ಹೋಗಿ ನೋಡಲ್ಲ. ನೀವು ಕನ್ನಡ ಮಾಡ್ತೀರಾ, ಬರೀ ಕನ್ನಡನೇ ರಿಲೀಸ್ ಮಾಡಿ ಎಂಟೈರು. ನೀವು ತಮಿಳೂ ಮಾಡ್ತೀರಾ, ತೆಲುಗುನೂ ಮಾಡ್ತೀರಾ, ಕನ್ನಡನೂ ಮಾಡ್ತೀರಾ. ಅವಾಗ ನಿಮಗೆ ಭಾಷಾ ವ್ಯಾಮೋಹ ಎಲ್ಲಿಂದ ಬಂದ್ಬಿಡ್ತು? ಕನ್ನಡ ಬೆಳೀಲಿ ಅಂತ ಹೇಳ್ತೀವಲ್ಲ, ಕನ್ನಡ ಬೆಳೀಲಿ ಅಂತಂದ್ಬಿಟ್ಟು ಇವತ್ತಿನ ಪ್ರಶಾಂತ್ ಸಂಬರ್ಗಿ ಅವರು ಇವತ್ತಿಗೆ ಮೂಲ ಕಾರಣ ಡಬ್ಬಿಂಗ್ ಬರೋದಕ್ಕೆ. ನಮ್ಮ ಸಿನಿಮಾ ಇಂಡಸ್ಟ್ರಿ ನಾವು ಅಧೋಗತಿಗೆ ಹೋಗಿದ್ದೀವಿ ಅಂತಂದರೆ ಅದಕ್ಕೆ ಅವರ ದೊಡ್ಡ ಕಾಣಿಕೆ ಇದೆ. ಪ್ರಶಾಂತ್ ಸಂಬರ್ಗಿ ಅವರ ಒಂದು ಕಾಣಿಕೆ ಇದೆ. ಅದನ್ನು ನಮ್ಮ ಮೇಲ್ಗಳೆಲ್ಲ ಕೇಸ್ಗಳು ಹಾಕಿ ಎಲ್ಲ ಮಾಡಿದ್ದಾರೆ. ಅದ್ರ ಬಗ್ಗೆ ಇರಲಿ, ಅದು ಅವರು ಚಿತ್ತೋದ್ಯಮಿ ಅಂತ ಹೇಳ್ಕೊಳ್ತಾ ಇದ್ದಾರೆ, ಸಂತೋಷ. ಆದರೆ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಡಬ್ಬಿಂಗ್ ಸಿನಿಮಾ ಮಾಡಿ, ಬೇಡ ಅಂತ ಯಾರೂ ಹೇಳಲ್ಲ, ನಾವು ಯಾರೂ ತಡೆಯಲ್ಲ, ಎಂಥದ್ದು ಇಲ್ಲ. ಕನ್ನಡದಲ್ಲಿ ಬೇಕು ತಾನೇ ನಿಮಗೆ? ನಿಮ್ಮ ಮಕ್ಕಳು ರಜನಿಕಾಂತ್ ಬಾಯಲ್ಲಿ ಕನ್ನಡ ಕೇಳಬೇಕು ತಾನೆ? ನೀವು ಪಕ್ಕದಲ್ಲಿ ಒಂದೇ ಮಲ್ಟಿಪ್ಲೆಕ್ಸಲ್ಲಿ 11 ಸ್ಕ್ರೀನ್ ಇತ್ತು ಅಂದರೆ ಹಿಂದಿನೂ ಹಾಕ್ತೀರಾ, ರಜನಿಕಾಂತ್ದು ತೆಲುಗುನೂ ಹಾಕ್ತೀರಾ, ತಮಿಳು ಯಾಕೆ ಹಾಕ್ತೀರಾ, ಕನ್ನಡನೂ ಯಾಕೆ ಹಾಕ್ತೀರಾ? ಕನ್ನಡಕ್ಕೆ ಆಡಿಯನ್ಸ್ ಇರಲ್ಲ. ನೀವು ಪರ್ಸೆಂಟೇಜ್ ಚೆಕ್ ಮಾಡಿ ಬೇಕಾದ್ರೆ ಹೋಗ್ಬಿಟ್ಟು ಇವತ್ತು ಕನ್ನಡಕ್ಕೆ 10% ಇದ್ದರೆ ಬೇರೆ ಭಾಷೆನಲ್ಲಿ ನೋಡೋದು ಜಾಸ್ತಿನೇ ಇರ್ತಾರೆ. ಯಾಕೆ ಕನ್ನಡ ಮಾಡ್ತೀರಾ? ಅವಾಗ ನೀವು ಎಲ್ಲಿ ಬೆಳೆಸ್ತಾ ಇದ್ದೀರಾ ಕನ್ನಡ ಭಾಷೆನ? ಕನ್ನಡದಲ್ಲೇ ಹಾಕಿ. ಆವಾಗ ಎಲ್ಲ ಆಡಿಯನ್ಸು ಹೋಗ್ಬಿಟ್ಟು ಕನ್ನಡದವರಿಂದ ಇಟ್ಕೊಂಡು ಬೇರೆ ಭಾಷೆಯವರು ಹೋಗ್ಬಿಟ್ಟು ರಜನಿಕಾಂತ್ ಪಿಕ್ಚರ್ ಆಗಲಿ ಇನ್ನೊಂದು ಪಿಕ್ಚರ್ ಆಗಲಿ ಕನ್ನಡದಲ್ಲೇ ನೋಡ್ತೀವಿ ನಾವು. ಆವಾಗ ನಿಮಗೆ ಕನ್ನಡದ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಸಿನಿಮಾಗಳು ಬೆಳೆಯುತ್ತೆ. ನೀವು ಬೇರೆ ಭಾಷೆ ಹಾಕ್ತೀರಾ, ಚೆದರಿ ಆಗ್ತಾಯಿದೆ, ಕಲೆಕ್ಷನ್ ಬರ್ತಾ ಇಲ್ಲ. ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂಥರ ಒಂದು ಲೆವೆಲ್ಗೆ ಅಧೋಗತಿ ಹೋಗ್ಬಿಟ್ಟಿದೆ. ನಾವೆಲ್ಲ ನಿರ್ಮಾಪಕರು ಎಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ 50 ವರ್ಷದಿಂದ ಬರೀ ಸಿನಿಮಾ ಮಾಡ್ಕೊಂಬಂದಿದ್ದೀವಿ ನಾವು, ಬೇರೆ ವ್ಯಾಪಾರ ಮಾಡಿ ಗೊತ್ತಿಲ್ಲ ನಮಗೆ. ಎಲ್ಲಿಗೆ ಹೋಗ್ಬೇಕು ಹೇಳಿ ನೀವು? ಇವತ್ತಿನ ದಿನ ನೀವು ಚಾನಲಲ್ಲಿ ತಗೊಂಬಂದು ನಿನ್ನೆ ಹಾಕ್ತೀರಾ. ಇವಾಗ ಒಂದು ಸೀರಿಯಲ್ ಮಾಡೋಕ್ಕೆ ಹೋಯ್ತು ಅಂದರೆ ನಮ್ಗೆ ಯಾರೂ ಸೀರಿಯಲ್ ಮಾಡೋದು ಕೊಡೋದಿಲ್ಲ ಚಾನಲ್ ನಿರ್ಮಾಪಕರಿಗೆ. ನಾವು ಕಲಾವಿದರು ಬಣ್ಣ ಹಚ್ಚಬೇಕು ಅಂದರೆ ಆಗಲ್ಲ. ಡಬ್ಬಿಂಗ್ ಸೀರಿಯಲ್ಗಳು ಬರ್ತಾಯಿದೆ, ಎಲ್ಲೋಬೇಕು ಟೆಕ್ನಿಷಿಯನ್ಸು, ಕಲಾವಿದರು. ಇದು ನನ್ನ ಮಾತು ಕೆಲವ್ರಿಗೆ ನೋವಾಗ್ಬೋದು, ಅಗ್ರೆಸಿವ್ ಆಗಿರ್ಬೋದು, ಮನಸ್ಸು ನೋಯುತ್ತೆ ನನಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಮಾತನ್ನ. ಎಲ್ಲ ಮಾಡಿ, ಕನ್ನಡದಲ್ಲೇ ಮಾಡಿ, ನಾವು ಬೇರೆದನ್ನು ಹಾಕಬೇಡಿ ನೀವು ಆವಾಗ. ಓಕೆ, ಖಂಡಿತ ಸರ್. ಸೊ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಎಸ್ ಫ್ರೆಂಡ್ಸ್, ಹೌ ವಾಸ್ ಅ ಶೋ? ಸೊ ಎಸ್, ಸೂಪರ್ ಆಗಿತ್ತು. ಸ್ಮಿತಾ ಸೈನಿಂಗ್ ಆಫ್. ಬೈ, ಟೇಕ್ ಕೇರ್, ಲವ್ ಯು ಆಲ್.